ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಮೈಕ್ರೋ ಫೈನಾನ್ಸ್ ಯಾವ ರೀತಿ ಕರ್ನಾಟಕದಲ್ಲಿ ಜನಸಾಮಾನ್ಯರನ್ನ ಕಿತ್ತು ತಿಂತಾ ಇದೆ ಅಂತ ನೋಡ್ತಾ ಹೋಗೋಣ. ಹೌದು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಫೈನಾನ್ಸ್ ತೆಗೆದುಕೊಂಡಂತಹ ಜನಸಾಮಾನ್ಯರ ಬದುಕು ಮೂರಾಬಟ್ಟಿಯಾಗಿದೆ. ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ನೋಡಿ, ಹಲವಾರು ಪ್ರಕರಣಗಳು ರಾಜ್ಯದಲ್ಲಿ ನಡೀತಾ ಹೋಯಿತು. ಒಬ್ಬ ಹೆಣ್ಮಗಳು ತನ್ನ ತಾಳಿಯನ್ನು ಗೃಹ ಸಚಿವರಿಗೆ ಕೊರಿಯರ್ ಮಾಡ್ತಾಳೆ. ಮತ್ತೊಬ್ಬ ಹೆಣ್ಮಗಳು ತನ್ನ ತಾಳಿಯನ್ನು ತೋರಿಸಿ, ತನ್ನ ಮಾಂಗಲ್ಯವನ್ನು ತೋರಿಸಿ, ಮಾಂಗಲ್ಯವನ್ನು ಉಳಿಸ್ಕೊಡಿ ಅಂತ ಕೇಳ್ತಾರೆ. ಹಲವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಮನೆಯಲ್ಲಂತೂ ನಿಜಕ್ಕೂ ಕೂಡ ಘಟನೆ ಘೋರ ಅಂತಾನೆ ಹೇಳ್ಬೋದು. ಹಸಿ ಬಾಣಂತಿ 1 ತಿಂಗಳ ಪುಟ್ಟ ಮಗುವಿನ ಜೊತೆ ಆಕೆ ಇರ್ತಾಳೆ. ಆಕೆಯನ್ನು ಫೈನಾನ್ಸ್ನವರು ಮನೆಯಿಂದ ಹೊರದಿದ್ದಾರೆ. ಹೀಗೆ ಹಲವಾರು ಘಟನೆಗಳು ಸಂಭವಿಸಿದ್ದಾವೆ. ಹಾಗಾದರೆ ರಾಜ್ಯ ಸರ್ಕಾರ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಸದ್ಯದ ಪ್ರಶ್ನೆ. ಅಫ್ಕೋರ್ಸ್ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾತ್ರ ಸಾಕ? ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಮೈಕ್ರೋ ಫೈನಾನ್ಸ್ ಅಂದಾಗ RBIಯಿಂದನೇ ಪರ್ಮಿಷನ್ನ ತೆಗೆದುಕೊಂಡು ಈ ರೀತಿಯ ಫೈನಾನ್ಸ್ಗಳನ್ನು ನಡೆಸ್ತಾ ಇರ್ತಾರೆ. ಸೊ ಅವುಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಸಾಧ್ಯವ? ಒಂದು ಪ್ರಶ್ನೆ. ರಾಜ್ಯದ ಸಚಿವರು ಯಾಕೆ ಹಾಗಾದರೆ ಕೇಂದ್ರ ಸಚಿವರತ್ತ ಅಥವಾ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡು ತೋರಿಸ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಪ್ರಮುಖ ವಿಚಾರ. ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾವಿವತ್ತು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕಾರಣಗಳು ಹಲವಾರು. ತನ್ನ ಮಗನ ಓದಿಸ್ಬೇಕು, ಮಗಳನ್ನು ಓದಿಸ್ಬೇಕು, ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಕೃಷಿ ಚಟುವಟಿಕೆಗಳು, ಹೀಗೆ ನಾನಾ ಕಾರಣದಿಂದ ಹಲವರು ಫೈನಾನ್ಸ್ನಿಂದ ಹಣವನ್ನು ತೆಗೆದುಕೊಂಡಿರ್ತಾರೆ. ಅತಿ ಹೆಚ್ಚು ಬಡ್ಡಿಗೆ ತೆಗೆದುಕೊಂಡಿರ್ತಾರೆ. ಆದರೆ ಸದ್ಯದ ಪರಿಸ್ಥಿತಿ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಡ್ಡಿಯನ್ನು ಕಟ್ಟಿರ್ತಾರೆ. ಸುದೀರ್ಘ ವರ್ಷಗಳ ಕಾಲ ಬಡ್ಡಿಯನ್ನು ಕಟ್ಟಿರ್ತಾರೆ. ಆದರೆ ಫೈನಾನ್ಸ್ನವರು ಹಗಲು ರಾತ್ರಿ ಅಂತೆ ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 12-1 ಗಂಟೆವರೆಗೂ ಕೂಡ ಆ ಸಾಲ ತೆಗೆದುಕೊಂಡಂಥವರ ಮನೆಗೆ ಬಂದು ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಸಾಲ ಕಟ್ಟೋದಕ್ಕಾಗಲಿಲ್ಲ ಅನ್ನೋದಾದರೆ, ಬಡ್ಡಿಯನ್ನು ಕಟ್ಟೋದಕ್ಕಾಗಲಿಲ್ಲ ಅನ್ನೋದಾದರೆ, ಅದ್ಯಾಕೆ ನೀವು ಸಾಲವನ್ನು ತೆಗೆದುಕೊಂಡ್ರಿ ಅಂತ ಹೇಳಿ ಟಾರ್ಚರ್ ಮಾಡೋದರ ಜೊತೆಗೆ ಜನಸಾಮಾನ್ಯರನ್ನ ಹೈರಾಣಾಗಿಸಿದ್ದಾರೆ. ಹೀಗಾಗಿನೇ ರಾಜ್ಯದ ಜನ 138 ಮ್ಯಾಂಡೇಟನ್ನು ಕೊಟ್ಟಿದ್ದಾರಲ್ಲ, ಆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ, ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಅಂತೆಯೇ ಸರ್ಕಾರ ಕೂಡ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿದೆ. ಆದರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅದು ಯಾಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ರೈಟ್. ಈ ಮೈಕ್ರೋ ಫೈನಾನ್ಸ್ನ ಕುರಿತಂತೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಸಚಿವರು ಬನ್ನಿ ಕೇಳೋಣ. ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ. ಆದರೆ ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ, ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ, ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ. ಹಾಗಾಗಿ ಆ ಕಂಪನಿಗಳಿಗೆ ಹೇಳಬೇಕು, ಏನು ಅದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರ್ದು ಅನ್ನುವಂಥದ್ದು ಒಂದು RBIನ ಗೈಡ್ಲೈನ್ಸ್ ಇದೆ. ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು. ಯದ್ವಾ ತದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಕ್ಕೆ ಆಗದೆ ಅವರು ಕಷ್ಟ ಅನುಭವಿಸ್ಬೇಕು. ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ. ಸೊ ಇದನ್ನು ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು, 2 ಲಕ್ಷದ ಒಳಗಡೆ ಸಾಲ ಒಬ್ಬ ವ್ಯಕ್ತಿಗೆ 2 ಲಕ್ಷ ಅಂತ ಒಂದು ಕಡೆ RBIನವ್ರದ್ದು ಗೈಡ್ಲೈನ್ಸ್ ಇದೆ. ಸೊ 2 ಲಕ್ಷದ ಮಿತಿ ಅಂತ. ಸೊ ಅದನ್ನು ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದರಲ್ಲಿ DC ಗಳಿಗೆ ಏನು ಸೆಂಟ್ರಲ್ ಗೌರ್ಮೆಂಟು ಯಾವುದು ಪವರ್ಸ್ ಕೊಟ್ಟಿಲ್ಲ. ಆದರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನು ಕೊಡಬೇಕು. ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕೋಕ್ಕೆ ನಮಗೇನು RBIನವ್ರು ಪವರ್ಸ್ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ ಪವರ್ಸ್ ಕೊಟ್ಟಿಲ್ಲ ನಮಗೆ. ಆದರೂ ರಾಜ್ಯ ಸರ್ಕಾರ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ RBIನವರು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ ಅಂತೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ಟರೆ ಇನ್ನೂ ನಾಳೆ ದೊಡ್ಡ ಅನಾಹುತ ಆಗುತ್ತೆ.
ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಲ್ಯಾಪ್ಸ್ ಆಗ್ತವೆ. ಹಾಗಾಗಿ ಇವೆಲ್ಲ ಪರಿಣಾಮಗಳು ಜನಕ್ಕೂ ಇದೆ, ಮೈಕ್ರೋ ಫೈನಾನ್ಸ್ ಕಂಪನಿಗೂ ಇದೆ. ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂಥ ಬೇರೆ ಬೇರೆ ಅಧಿಕಾರಗಳನ್ನು ಚಲಾವಣೆ ಮಾಡಿ ಇದನ್ನು ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ ಡಿಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ನೋಡಿ, ಸಚಿವರು ಕೃಷ್ಣ ಬೈರೇಗೌಡರು ಮಾತಾಡಿದ್ರು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುತ್ತೆ ಅಂತ ಹೇಳೋದ್ರ ಜೊತೆಗೆ 2 ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ನೋಡಿ, ಕೇಂದ್ರದಿಂದ ಅಥವಾ RBI ಅಂದ ಸಂದರ್ಭದಲ್ಲಿ ನಮಗೆ ಕೇಸ್ ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಸೊ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದು. ಇದನ್ನು ಬಂದಿರುವಂಥ ಸಮಸ್ಯೆಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವೋ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡುವ ಅಥವಾ ಗೂಬೆ ಕೂರಿಸುವ ಪ್ರಯತ್ನವ ಅನ್ನೋದನ್ನು ಕೂಡ ನಾವು ಕ್ಲಾರಿಟಿ ಪಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ, ಸರ್ಕಾರದ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಫಿನಾನ್ಸ್ಗಳು ಅಥವಾ ಫೈನಾನ್ಸ್ ಕಂಪನಿಗಳು ಅಂದಾಗ ಸಾಲ ಕೊಡುವ ಸಂದರ್ಭದಲ್ಲಿ ಸಾಲ ತೆಗೆದುಕೊಳ್ಳುವವರ ಸಾಮರ್ಥ್ಯದ ಅರಿವಿಲ್ಲದೆ ಸಾಲ ಕೊಟ್ಟಿದ್ದು ಆ ಮೈಕ್ರೋ ಫೈನಾನ್ಸ್ಗಳ ಅವನತಿಗೆ ಕಾರಣವಾಗುತ್ತೆ ಅನ್ನೋದನ್ನು ಹೇಳ್ತಿದ್ರು. ಸೊ ಇಂಥದ್ದೇನಾದರೂ ಆಗಬೇಕಾಗಿದ್ರೆ ರಾಜ್ಯ ಸರ್ಕಾರ ಅಂದಾಗ 138 ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಯಾಕೆ ಈ ಪ್ರಮುಖ ಪಾಯಿಂಟ್ ನಾನು ಉಲ್ಲೇಖ ಮಾಡ್ತಿದ್ದೀನಿ ಅಂದರೆ, ಮೊನ್ನೆ ಮೀಟಿಂಗಲ್ಲಿ ಸುಗ್ರೀವಾಜ್ಞೆ ಅನ್ನುವಂಥ ಪದಪ್ರಯೋಗ ಮಾಡಿದ್ರು ನೋಡಿ. ಆ ಮೀಟಿಂಗಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಸಾಲ ತೆಗೆದುಕೊಂಡಂತಹ ನಮ್ಮ ಮತದಾರ ಪ್ರಭುಗಳನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿದ್ರಲ್ಲ. ಸೊ ಅದು ಹೇಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ನಾವು ಕುಲಂಕುಷವಾಗಿ ಮಾತಾಡೋಣ. ರೈಟ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹಂತೇಶ್ ಹಟ್ಟಿ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸತ್ಯನಾರಾಯಣ್ ಸರ್, ನಿಮ್ಮಿಂದನೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ನೋಡಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಬಹುತೇಕ ಜನರು ತತ್ತರಿಸಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ಮೇ ಬಿ ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ತಾಳಿಯನ್ನು ಗೃಹ ಸಚಿವರಿಗೆ ಕೊರಿಯರ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ. ತಾಳಿಯ ವಿಡಿಯೋವನ್ನು ಮಾಡಿ ಹೆಣ್ಮಗು ನನ್ನ ಮಾಂಗಲ್ಯವನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಒಂದು ಹಸಿ ಬಾಣಂತಿ 1 ತಿಂಗಳು ಮಗು ಇಟ್ಕೊಂಡಿರುತ್ತೆ, ಆ ಹೆಣ್ಮಗಳನ್ನ ಮನೆಯಿಂದ ಹೊರ ಹಾಕ್ತಾರೆ, ಮನೆ ಜಪ್ತಿ ಮಾಡ್ತಾರೆ. ಇಂಥ ಹಲವಾರು ಪ್ರಕರಣಗಳ ನಡುವೆ ಆತ್ಮಹತ್ಯೆ ಅಂತ ಪ್ರಕರಣಗಳು ನಡೀತಾನೆ ಇದೆ. ಇವತ್ತು ಒಬ್ಬ ಶಿಕ್ಷಕಿ ತುಂಗಭದ್ರಾ ನದಿಗೆ ಹಾರಿ ಪ್ರಾಣವನ್ನು ಕಳ್ಕೊಳ್ತಾರೆ ಇದೇ ಫೈನಾನ್ಸ್ ವಿಚಾರಕ್ಕೆ. ಸೊ ರಾಜ್ಯ ಸರ್ಕಾರ ಬಗೆಹರಿಸುವಂತಹ ಒಂದು ನಿರ್ಧಾರಕ್ಕೆ ಬಂದಾಗ ಕೇಂದ್ರದ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ. RBIನಿಂದ ಯಾವುದೇ ಕೇಸ್ ಹಾಕೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಈ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ BJP ವಕ್ತಾರರಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್? ದಿವ್ಯಶ್ರೀ ಮೇಡಮ್, ಪ್ರಥಮತಃ ನಾ ಏನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ, ಏನೇ ಬಂದ್ರು ಕೇಂದ್ರದ ಕಡೆ ಬಟ್ ಮಾಡುವಂತ ಕೆಲಸ ಇವರು ಆರಂಭ ಮಾಡಿಬಿಟ್ಟಿದಾರ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಅಲ್ಲಿ ಆಡಳಿತ ಅನ್ನೋದು ಕುಸಿದು ಹೋಗ್ಬಿಟ್ಟದ. ನೋಡಿ, ಪ್ರತಿಯೊಂದು ಇವತ್ತು ಅಧಿಕಾರಿಗಳ ಆತ್ಮಹತ್ಯೆ ಆಯ್ತು, ರೈತರ ಆತ್ಮಹತ್ಯೆ ಆಯ್ತು, ಗುತ್ತಿಗೆದಾರ ಆತ್ಮಹತ್ಯೆ ಆಯ್ತು, ಬಾಣಂತಿಯರ ಸಾವಾಯ್ತು, ಆಮೇಲೆ ಹಗರಣಗಳ ಮೇಲೆ ಹಗರಣ. ಇವರು ಅಧಿಕಾರ ಸರಿಯಾಗಿ ಮಾಡ್ಲಾರ್ದ ಏನು ಆಡಳಿತ ಅನ್ನುವಂಥದ್ದೇ ಇಲ್ಲ. ಕೇವಲ ತಮ್ಮ ಅಧಿಕಾರ ನಾನ್ CM ನೀನ್ CM, ನಾನ್ DCM ನೀನ್ DCM, ನಾನ್ ರಾಜ್ಯಾಧ್ಯಕ್ಷ ನೀನ್ ರಾಜ್ಯಾಧ್ಯಕ್ಷ, ಇದರಲ್ಲೇ ಕಾಲಹರಣ ಮಾಡ್ತಾ ಯಾವುದೇ ವಿಚಾರ ಬಂದ್ರು ಅದನ್ನು ಕೇಂದ್ರದ ಕಡೆ ಬೆಟ್ ಮಾಡುವಂತ ಕಾರ್ಯಾರಂಭ ಇವ್ರು ಮಾಡ್ಬಿಟ್ಟಿದಾರ. ಇದು ಓಪನ್ ಸೀಕ್ರೆಟ್, ರಾಜ್ಯ ಜನತೆನೂ ನೋಡ್ತಾ ಇದೆ. ನೋಡಿ, RBI ಆಕ್ಟ್ ನಾಗ ಬರ್ತಾ ಇದ್ದಂಥದ್ದು ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಅಂತ ಹೇಳಿ RBI ಆದಂತ ಅದರದೇ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವ, ಸರಿನಾ? ಆ ಆಕ್ಟ್ ನಾಗ ಇದು ಬರ್ತತಿ. ಒಂದೇದು ಇವ್ರು ಹೇಳಿದ್ರು ಕೃಷ್ಣ ಬೈರೇಗೌಡರು ನಮ್ಗ ವ್ಯಾಪ್ತಿ ಇಲ್ಲ ಹಾಗೆ ಹೆಂಗೆ ಅಂತಂದ್ರೆ, ವ್ಯಾಪ್ತಿ ಇಲ್ಲ ಅಂದ್ರ ಇದುವರೆಗೂ ರಾಜ್ಯಾದ್ಯಂತ 7,80,000ಕ್ಕೂ ಮೇಲ್ಪಟ್ಟು ದೂರುಗಳು ರಾಜ್ಯ ಸರ್ಕಾರಕ್ಕೆ ಹೋಗಿದೆ. ಏನು ಈ ಹಣಕಾಸು ವಿಚಾರಕ್ಕೆ, ಈ ಬಡ್ಡಿ ವ್ಯವಹಾರಕ್ಕೆ ವಿಚಾರಕ್ಕೆ, ಮೀಟರ್ ಬಡ್ಡಿ ವಿಚಾರಕ್ಕೆ. ಬೆಳಗಾವಿ ಜಿಲ್ಲೆ ಒಂದರಲ್ಲಿ 2,71,466, ಬಾಗಲಕೋಟೆ ಜಿಲ್ಲೆಯಲ್ಲಿ 89,087, ಬಿಜಾಪುರ ಜಿಲ್ಲೆಯಲ್ಲಿ 75,000, ಮಂಡ್ಯದಲ್ಲಿ 42,000 ಇದಾಗಲೇ ಕೇಸ್ಗಳನ್ನ ದೂರುಗಳು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಮತ್ತೆ ಇದುವರೆಗೆ ಅವ್ರು ಯಾಕೆ ಇದನ್ನ ಮಾತಾಡ್ಲಿಲ್ಲ? ಯಾವಾಗ ಮಾಂಗಲ್ಯ ಚೈನಾ ಅವ್ರಿಗೆ ಕಳಿಸ್ತಾರ, ಯಾವಾಗ ಇವೆಲ್ಲ ಆಗ್ತಾ ಇದಾವು, ಅವಾಗ ಇವ್ರು ಏನ್ ಹೇಳ್ತಾ ಇದಾರ,
ನಾವೊಂದು ಆಕ್ಟ್ ತಗೊಂಡ್ಬರ್ತೀವಿ, ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇಷ್ಟು ಸಲ ನೀವು ಕಳ್ಸಿರಲ್ಲ, ಇದಕ್ಕೆ ಏನು ಕಾರಣ ಅಂತಂತ ನಾನು ಈ ಸಂದರ್ಭದಲ್ಲಿ ಒಂದು ಬೆಳಕು ಚೆಲ್ಲ ಬಯಸ್ತಾ ಇದ್ದೀನಿ ದಿವ್ಯಶ್ರೀ ಮೇಡಮ್. ಈ ರಾಜ್ಯ ಜನತೆಗೆ ನಾನು ನಿಮ್ಮ ಮುಖಾಂತರ ತಿಳಿಸ್ ಬಯಸ್ತಾ ಇದ್ದೀನಿ, ಏನು ಈ ರಾಜ್ಯದಲ್ಲಿ ಈ ಒಂದು ಕಾನೂನು ಸುವ್ಯವಸ್ಥೆ ಅನ್ನೋದು ಕುಸಿದು ಹೋಗ್ಬಿಟ್ಟದಲ್ಲ, ಏನು ಪುಡಿ ರೌಡಿಗಳು ಅಟ್ಟಹಾಸ ಮಾಡ್ತಾ ಇದಾರೆ ಈ ರಾಜ್ಯದಲ್ಲಿ. ಪ್ರತಿಯೊಬ್ರು ಕಾನೂನು ಟೈಮ್ ಕೈ ತೆಗೆದುಕೊಂಡು ಯಾರನ್ ಬೇಕವ್ರನ್ನ ಕೊಲ್ಲೋದು, ಯಾರನ್ ಬೇಕವ್ರನ್ನ ಹೊಡೆಯೋದು, ಬಡಿಯೋದು ಇಲ್ಲಿ ರಾಜ್ಯದಲ್ಲಿ ನಡೆದ್ಬಿಟ್ಟದ. ಅವ್ಯಾಹತವಾಗಿ ಕಾನೂನು ಸುವ್ಯವಸ್ಥೆ ಕುಸಿದೋಗ್ಬಿಟ್ಟತಿ. ಏನ್ ಈ ಪುಡಿ ರೌಡಿಗಳೇನದಾರಲ್ಲ, ಈ ಪುಡಿ ರೌಡಿಗಳು ಈ ಏನು ಮೈಕ್ರೋ ಫೈನಾನ್ಸ್ ಜೊತೆಗೆ ಮೀಟರ್ ಬಡ್ಡಿ ಅವರು ಇದ್ರಾಗ ಸೇರ್ಕೊಂಡ್ ಬಿಟ್ಟಿದಾರ. ವಾಸ್ತವ ಅದು ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆ. ಈ ಮೀಟರ್ ಬಡ್ಡಿ ಅವರು ಎಲ್ಲ ಸೇರ್ಕೊಂಡು ಇದ್ರ ಜೊತೆಗೆ ಪೊಲೀಸ್ ಇಲಾಖೆ ಆ ಪುಡಿ ರೌಡಿಗಳ ಒಟ್ಟಿಗೆ ಸೇರ್ಕೊಂಡು ಯಾಕೆ ನೀವು ಇಷ್ಟೊಂದು 7,80,000 ದೂರುಗಳು ಬಂದಾಗೂ ಕೂಡ ಈ ನಿಷ್ಕ್ರಿಯ ಸರ್ಕಾರ ಬಾಪು ಭಾರತ ಅಂತ ನೀವು ಹೇಳಕ್ ಹತ್ತೀರಿ, ಆದ್ರೆ ಇದು ಮೀಟರ್ ಬಡ್ಡಿ ಕರ್ನಾಟಕ ಆಗ್ತಾ ಇದೆ. ಮತ್ತೆ ಇವ್ರಿಗೆ ಇನ್ನೊಂದು ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದೀನಿ, ಮೈಕ್ರೋ ಫೈನಾನ್ಸ್ ಇದು ಕೇಂದ್ರ ಸರ್ಕಾರಕ್ಕೆ ನೀವು ಗೂಬೆ ಕುಡಿಸ್ತಾ ಹೋಗೋದಾದ್ರೆ, ಮೈಕ್ರೋ ಫೈನಾನ್ಸ್ ಕೇಂದ್ರ ಸರ್ಕಾರದ ವಿಫಲ ಆಗಿದ್ರೆ ಈ ರೀತಿ ಬಡ್ಡಿಗಾಗಿ ಸಾಯ್ತಾ ಇರುವಂತ ಜನ, ಮೈಕ್ರೋ ಫೈನಾನ್ಸ್ ಗಾಗಿ ಸಾಯ್ತಾ ಇರುವಂತ ಜನ ಕರ್ನಾಟಕದಲ್ಲಿ ಯಾಕೆ 7,80,000 ದೂರುಗಳ ಒಂದು ಬೇರೆ ರಾಜ್ಯಗಳಲ್ಲಿ ಯಾಕೆ ಬರ್ಲಿಲ್ಲ ಅಂತ ಈ ಕೇಳ್ಬೇಕಲ್ವಾ ಅವ್ರನ್ನ. ಈಗ ನೋಡಿ ಈ ಪುಡಿ ರೌಡಿಗಳು ಏನಾಗ್ತಾ ಈ ಸರ್ಕಾರಕ್ಕೆ ಈ ಮೈಕ್ರೋ ಫೈನಾನ್ಸ್ ಜೊತೆಗೆ ಮೀಟರ್ ಬಡ್ಡಿ ಹಾವಳಿನ ಅವ್ಯಾಹತವಾಗಿ ಸಾಕ್ತಾ ಇದೆ. ಏನು 10%, 20%, ಅವ್ರು ನೋಡಿ 4 ಲಕ್ಷಕ್ಕೆ 9 ಲಕ್ಷ ಕಟ್ಟಿನಿ ಅಂತ ಹೇಳ್ತಾ ಇದ್ರ. ಇದು ಮೈಕ್ರೋ ಫೈನಾನ್ಸ್ ನಾಗ ಇಷ್ಟ ಐತೆ ಲೋನು, ಇಷ್ಟು ಬಡ್ಡಿ ಮೈಕ್ರೋ ಫೈನಾನ್ಸ್ ನಾಗ. ಇದ್ರ ಅರ್ಥ ತಾವು ಬಹುಶಃ ಗಮನ ಕೊಟ್ಟಿರ್ತೀರಿ, ತಾವ್ ಆಂಕರ್ ಆಗಿರ್ತೀರಿ, ನಾವ್ 1 ತಾಸು ನಿಮ್ಮೊಟ್ಟಿಗೆ ಮಾತಾಡ್ತೀವಿ, ನೀವು ಬೆಳಗಿನಿಂದ ನೋಡ್ತಾ ಇರ್ತೀರಿ, ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬಹುಶಃ ಅವರೆಲ್ಲ ನಾನು 4 ಲಕ್ಷಕ್ಕೆ 5 ಲಕ್ಷ ಕಟ್ಟಿನಿ, 9 ಲಕ್ಷ ಕಟ್ಟಿನಿ, 10 ಲಕ್ಷ ಕಟ್ಟಿನಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಮೈಕ್ರೋ ಫೈನಾನ್ಸ್ ನಾಗ ಇಷ್ಟು ಬಡ್ಡಿ ಐತಾ? ಇಲ್ವಲ್ಲ. ಇದರ ಅರ್ಥ ಇಲ್ಲಿ ಪುಡಿ ರೌಡಿಗಳು ಸ್ಥಳೀಯ ಪೊಲೀಸರೊಂದಿಗೆ ಏನು ಒಂದು ನಿಷ್ಕ್ರಿಯ ಸರ್ಕಾರ ಐತಿ, ಪೊಲೀಸ್ ಇಲಾಖೆ ಅನ್ನೋದು ಇವತ್ತು ಜೀವಂತ ಇಲ್ವೇ ಇಲ್ಲ, ಆಡಳಿತ ಇಲ್ವೇ ಇಲ್ಲ. ಇವರು ಪೂರ್ಣ ಪ್ರಮಾಣದಾಗ ರಾಜ್ಯದ ಜನರ ರಕ್ತ ಹೀರ್ತಾ ಇದಾರ, ಕೇವಲ ತಮ್ಮ ಅಧಿಕಾರಕ್ಕಾಗಿ ಗುದ್ದಾಡ್ತಾ ಇದಾರೆ ಹೊರತು ಜನರ ರಕ್ಷಣೆ, ಜನರ ತಾಪತ್ರಯ, ಜನರ ತೊಂದರೆ, ಜನರ ಕಷ್ಟ ನಷ್ಟಗಳಿಗೆ ಇವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ರೈಟ್, ಅಲ್ಲಿಗೆ ಬರ್ತೀನಿ ಸರ್, ಮಾಹಿತಿ ಪಡ್ಕೊಳ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ನಾಗೇಂದ್ರ ಬಾಬು ಸರ್, ನೀವು ಹೇಳಬೇಕು, ಕೆಲವೊಂದು ವಿಚಾರಗಳಲ್ಲಿ ಆಡಳಿತ ಮತ್ತು ವಿಪಕ್ಷ ಅಂತ ನೋಡ್ಕೊಂಡು ಕೂತ್ಕೋಬಾರ್ದು. ಈಗ ಬಾಣಂತಿಯರ ಸಾವಾಯ್ತಾ, ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಕೂತ್ಕೋಬಾರ್ದು. ದರೋಡೆ ಪ್ರಕರಣಗಳಾಯ್ತಾ, ಆಡಳಿತ ವಿಪಕ್ಷ ಎರಡು ಒಟ್ಟಿಗೆ ನಿಂತ್ಕೊಂಡ್ರೆ ಜನರ ರಕ್ಷಣೆಗೆ ನಿಂತ್ಕೋಬೇಕು. ಅಂಥದ್ದೇ ವಿಚಾರ ಇದು. ಮೈಕ್ರೋ ಫೈನಾನ್ಸ್ ಅಂದಾಗ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ನೋಡಿ. ಆ ದೃಶ್ಯ ನೀವು ನೋಡಿದ್ರೆ, ಆ ಹಸಿ ಬಾಣಂತಿ ಆ ಮಗುನ ಇಟ್ಕೊಂಡು ಹೊರಗಡೆ ಬರೋದು, ತಾಳಿನ ವಿಡಿಯೋ ಮಾಡಿ ನಾನು ತಾಳಿ ಉಳಿಸಿ ಅನ್ನೋದು, ಇಂಥ ಸಮಸ್ಯೆಗಳಿದ್ದಾಗ ಆಡಳಿತ ವಿಪಕ್ಷ ಜೊತೆಯಾಗಿ ನಿಂತ್ಕೊಂಡು ಈ ಫೈನಾನ್ಸ್ ಕಂಪನಿಗಳ ವಿರುದ್ಧ ನಿಂತ್ಕೋಬೇಕು. ಆದರೆ ಇಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ನಮ್ಮ ಲಿಮಿಟೇಷನ್ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. RBI ಇಂದ ನಮಗೆ RBI ಮೇಲೆ ಕೇಸೆಲ್ಲ ಹಾಕಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯದ ಜನತೆಯ ರಕ್ಷಣೆ ಅಂತ ಕೂಡ ಹೇಳ್ತಾರೆ. ನಂಗೆ ಸ್ವಲ್ಪ ದ್ವಂದ್ವ ಅನ್ಸುತ್ತೆ ಇದ್ರ ಬಗ್ಗೆ, ಏನು ಹೇಳ್ತೀರಿ? ತಾವು ಒಳ್ಳೆ ಮಾತನ್ನು ಹೇಳಿದ್ದೀರಾ. ಜವಾಬ್ದಾರಿ ವಿರೋಧ ಪಕ್ಷ, ಆಡಳಿತ ಪಕ್ಷಕ್ಕೆ ಎಷ್ಟಿದೆ, ವಿರೋಧ ಪಕ್ಷಗಳು ಕೂಡ ಇರೋದ್ರಿಂದಾನೇ ಇವತ್ತು ಈ ವಿಷಯವನ್ನು ಗಂಭೀರವಾಗಿ ವಿರೋಧ ಪಕ್ಷಗಳಾಗಿ ನಾವು ಜನಗಳ ಮುಂದೆ, ಆಡಳಿತದ ಮುಂದೆ ಇಟ್ಟಿರ್ತಕ್ಕಂಥದ್ದು. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೊಂದು ಏನು ಒಂದು ದಂಧೆ ನಡೀತಾ ಇದೆ. ಈ ದಂಧೆನ ಹೊರಗೆ ತೆಗೆದಿರ್ತಕ್ಕಂಥದ್ದು ವಿರೋಧ ಪಕ್ಷವೇ ಅಂತಕ್ಕಂಥದ್ದು ಮೊದಲನೇದು. ಕೇವಲ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ಕೂಡಲೇ ಎಲ್ಲ ಸರೋಗುತ್ತೆ ಅನ್ನೋದಾದ್ರೆ ಯಾವತ್ತು ಹೊರಡಿಸಬಹುದಾಗಿತ್ತು. ಯಾವ RBI ನಿಯಮಾವಳಿಗಳಿದೆ ಅದನ್ನ ಕಠಿಣವಾಗಿ ಇವರು ಎಲ್ಲೂ ಕೂಡ ಜಾರಿಗೊಳಿಸಿಲ್ಲ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ಈಗ ಬಡವರು ಇವರು ಈ ಮೈಕ್ರೋ ಫೈನಾನ್ಸ್ ಸರಿಸುಮಾರು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು 31 ಶಾಖೆಗಳಲ್ಲಿ 3,090 ಖಾತೆಗಳಿದೆ. ಒಟ್ಟು 31 ಫೈನಾನ್ಸ್ ಕಂಪನಿಗಳಿದೆ, 3,090 ಶಾಖೆಗಳಿದೆ. 1,89,88,322 ರೂಪಾಯಿ ಹೊರಬಾಕಿ ಇದೆ. 59,367.76 ಕೋಟಿ ಇವತ್ತು ಹೊರಬಾಕಿ ಇರ್ತಕ್ಕಂಥದ್ದು.
ಸರಿ ಸುಮಾರು 37,000 ಮೇಲೆ ಕೆಲಸಗಾರರು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. Correct. ಇದು ಅಧಿಕೃತವಾಗಿರ್ತಕ್ಕಂಥದ್ದು. ಅನಧಿಕೃತವಾಗಿರ್ತಕ್ಕಂಥ ಅನೇಕ ಮೈಕ್ರೋ ಫೈನಾನ್ಸ್ಗಳು, ಈಗ ಉದಾಹರಣೆಗೆ ತಮಗೊಂದು ಮಾತನ್ನು ಹೇಳ್ತೀನಿ. RBI ರೂಲ್ಸ್ ಪ್ರಕಾರ ಒಂದು ಕುಟುಂಬಕ್ಕೆ 20,000 ರೂಪಾಯಿ ಮಾತ್ರ ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ನಡೆದಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ 1,70,000, 60,000, 2 ಲಕ್ಷ, 3 ಲಕ್ಷ ತನಕ, 5 ಲಕ್ಷ ತನಕ ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಅನಧಿಕೃತವಾದಂಥ ಯಾವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿದೆ ಇವರು ನಿಯಮಾವಳಿಗಳ ಪ್ರಕಾರ ನಿಮ್ಗೆ ಹೇಳೋದಾದರೆ 17.07% ಮಾತ್ರ ಬಡ್ಡಿ ತಗೋಬೇಕು. 18 ಹೌದು, 17.07% ಮಾತ್ರ ಬಡ್ಡಿ ನಿಯಮಾವಳಿ ಪ್ರಕಾರ ಇದೆ. ರೈಟ್. ಈ ಅನಧಿಕೃತವಾದಂತಹ ಮೈಕ್ರೋ ಫೈನಾನ್ಸ್ಗಳು 24, 28, 30 ಮೇಲೆವರೆಗೂ ಕೂಡ ತಗೊಂತಾ ಇದೆ ಇರ್ತಕ್ಕಂಥದ್ದು ಒಂದು. ಈ ಬಡವರು ಇವತ್ತು ನೋಡಿ, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ, ರಾಜ್ಯ ಸರ್ಕಾರ ಇವತ್ತು ಬಡವರ ಪರವಾಗಿದೆ, ಉಚಿತಗಳು ಕೊಡ್ತಾ ಇದ್ದೀವಿ, ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಹಾಗಾದರೆ ಯಾಕೆ ಬಡವರು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಕ್ಕಂಥದ್ದು, ಹಾಗಾದರೆ ರಾಜ್ಯ ಸರ್ಕಾರಗಳಿಂದ ಕೊಡ್ತಾ ಇರ್ತಕ್ಕಂಥ ಅನುದಾನಗಳೆಲ್ಲ ಬಡವರು ಸೇರ್ತಾ ಇಲ್ವಾ ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ. ಯಾಕೆ ಜನಗಳು ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂತಕ್ಕಂಥದಕ್ಕೆ ಒಂದು ಪ್ರಶ್ನೆ. ಬಡವರಿಗೆ ಸರ್ಕಾರಗಳಿಂದ ಸೇರ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸೇರ್ತಾ ಇಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಯಾವೊಂದು ಬಡವರು ಈ ಫೈನಾನ್ಸ್ ಅನ್ನು ತಗೊಂಡಿರ್ತಾರೆ, ಇಲ್ಲಿ ಯಾವೊಂದು ಪೊಲೀಸ್ ಇಲಾಖೆ, ರೌಡಿಗಳು ಮತ್ತು ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ನೀವು ಯಾರಾದ್ರೂ ಒಬ್ಬ ಬಡವ ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ನೀನ ಕೈಯ ಸಾಲ ತಗೊಳಕ್ ಹೋದೆ, ಕಟ್ಟಬೇಕು ತಾನೆ, ಕಟ್ಟು, ಅವ್ರ ಹತ್ರಕ್ಕೆ ನೀನು ಹೆಂಗ್ ತಗೊಂಡೆ ಅಂತಕ್ಕಂಥದನ್ನ ಅವ್ರ ಪರವಾಗಿ ಅವ್ರ ಹತ್ರ ಏನ್ ಶಾಮೀಲಾಗಿದ್ದಾರೆ ಅವ್ರ ಪರವಾಗಿನೇ ಅವ್ರನ್ನ ದಬಾಯಿಸಿ, ಇಲ್ಲ ಅಂತಂದ್ರೆ ನಿನಗೂ ಕೂಡ ಕೇಸ್ ಹಾಕ್ಬಿಟ್ಟು ಜೈಲು ಒಳಗೆ ತಳ್ಳಬೇಕಾಗುತ್ತೆ. ಹೆಂಗ್ ತಗೊಂಡ ನೀನು ಅನ್ನೋ ಮಟ್ಟಕ್ಕೆ ಇವತ್ತು ಈ ಪೊಲೀಸ್ ಇಲಾಖೆ ಕೂಡ ಇವ್ರ ಜೊತೆ ಶಾಮೀಲಾಗಿರ್ತಕ್ಕಂಥದ್ದು. ಇದು ಹೆಂಗಾಗಿದೆ ಅಂತಂದ್ರೆ ಒಂದು ರೀತಿ ಇದರ ಬೇರುಗಳು ರಾಜ್ಯಾದ್ಯಂತ ಕೂಡ ಹೋಗಿದೆ. ಜನಗಳು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಎಚ್ಚೆತ್ತು ಕೊಟ್ಟರು ಕೂಡ ಇವತ್ತು ನಾವು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಬಡವರ ಪರವಾಗಿದ್ದೀವಿ ಅಂತ ಹೇಳಿಕೆಗಳು ಕೊಡೋದೇ ಹೊತ್ತಾಗ್ಲಿ, ಬಡವರುಗಳ ಕಷ್ಟಗಳನ್ನ ಇವತ್ತು ಆಲೈಸಕ್ಕೆ ಇವ್ರ ಕೈಯಲ್ಲಿ ಆಗಿಲ್ಲ. ಸಂಪೂರ್ಣವಾಗಿ ಒಂದು ನಿಮಿಷ, ನಾನು ಬರ್ತಾ ಇದ್ದೀನಿ. ಆಗಲೇ ನಿಮ್ಗೊಂದು ಮಾತನ್ನು ಹೇಳಿದೆ. ಕೇಂದ್ರ ಸರ್ಕಾರ ಮಾನ್ಯ ಕೃಷ್ಣ ಬೈರೇಗೌಡರು ಸಾಹೇಬರು ಮಾತಾಡ್ತಾ ಇದ್ರು, ಸುಗ್ರೀವಾಜ್ಞೆ ತಂದ್ರೆ ಮಾತ್ರ ಆಗೋದಿಲ್ಲ, RBI ನಿಯಮಾವಳಿಗಳೇನಿದೆ ಕಠಿಣವಾಗಿ ಮಾಡಲಿ. ಬೇರೆ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅವ್ರದೇ ಅಂತ ಒಂದು ಕಾನೂನು ಇಟ್ಕೊಂಡಿದ್ದಾರೆ. ಯಾಕೆ ಆ ರೀತಿ ಎಲ್ಲ ತರಕ್ಕಾಗಿಲ್ಲ ಇಲ್ಲಿ? ಯಾಕಾಗಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ, ರೌಡಿಗಳು, ಸರ್ಕಾರಗಳು, ಮೈಕ್ರೋ ಫೈನಾನ್ಸ್ ಎಲ್ಲ ಶಾಮೀಲಾಗಿರ್ತಕ್ಕಂಥದ್ದು 1, 2, 3, 4, 5 ಇದೆಲ್ಲ ಕೂಡ ಒಂದು ಲೈನಲ್ಲಿ ಇರ್ತಕ್ಕಂಥವು. ಇಲ್ಲಿ ಬಂದಿರ್ತಕ್ಕಂಥ ರೋಲ್ ಕಾಲ್ ಮುಂದಕ್ಕೆ ಹೋಗುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಇನ್ನೂ ನೀವು ಹೆಚ್ಚು ಏನಾದರೂ ಜನಗಳು ನೋಡಿ ಯಾವ ಮಟ್ಟಕ್ಕೆ ಅವರು ನಿಸ್ಸಹಾಯಕರಾಗಿದ್ದಾರೆ ಅಂತಂದರೆ, ಒಂದು ಮಡಿಕೇರಿ ಹತ್ರ ಒಂದು ಸನ್ನಿವೇಶ ನೋಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆ ತನಕ ಅವರು ಕಾಡಲ್ಲೇ ಇರ್ತಾರಂತೆ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಅವ್ರು ಬಂದ್ರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿ. ಊಟ ಕೂಡ ಇಲ್ಲ, ನಮಗೆ ಮಾಡೋದಕ್ಕೆ ಕೆಲಸ ಕೂಡ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಬಾಣಂತಿರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ತಾವು ಹೇಳಿದ್ರಿ, ಒಬ್ಬ ಶಿಕ್ಷಕಿ ನದಿಗಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈ ಸರ್ಕಾರಕ್ಕೆ ಇನ್ನು ಎಷ್ಟು ಎಚ್ಚೆತ್ತು ಕೊಡಬೇಕು ವಿರೋಧ ಪಕ್ಷಗಳಾಗಿ. ಇವ್ರಿಗೆ ಏನಾದರೂ ಜ್ಞಾನ ಅನ್ನೋದು, ಬುದ್ಧಿ ಏನಾದರೂ ಇವ್ರಿಗೆ ಇದ್ದಿದ್ರೆ ಈ ಸುಗ್ರೀವಾಜ್ಞೆ ಬದಲು ಯಾವ ಒಂದು RBI ಒಂದು ರೂಲ್ಸ್ ಇದೆ, ಕಠಿಣವಾದಂತ ಒಂದು ರೂಲ್ಸ್ ಅನ್ನು ತಗೊಂಡ್ಬಂದ್ಬಿಟ್ಟು ರಾಜ್ಯಾದ್ಯಂತ ಮೊದಲು ಈ ಶಾಮೀಲಾಗಿರ್ತಕ್ಕಂಥ ಇವರೆಲ್ಲರ ಜೊತೆ ಇವರ ಒಂದು ಸಂಪರ್ಕವನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ಗಳು ಅನಧಿಕೃತಗಳು ಯಾವುದಿದೆಯೋ ಅವೆಲ್ಲ ಕೂಡ ತೆಗೆಯೋದಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಸ್ಪಷ್ಟ. ಇರ್ಷಾದ್ ಅವರೇ, ಒಂದಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ. ಬಾಣಂತಿಯರ ಸಾವು ಸಂಭವಿಸ್ತು, ದರೋಡೆ ಪ್ರಕರಣಗಳಾಗ್ತಿದ್ದಾವೆ, ಹೀಗೆ ಹಲವಾರು ಸಮಸ್ಯೆಗಳು. ಈಗ ರೈಟ್ ನೋ ಸಿಚುವೇಶನ್ ಮೈಕ್ರೋ ಫೈನಾನ್ಸು. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಮಗನ ಮದುವೆ ಮಾಡಬೇಕು, ಮಗಳಿಗೆ ಎಜುಕೇಷನ್ ಕೊಡಬೇಕು, ಅಥವಾ ಕೃಷಿ ಚಟುವಟಿಕೆಗೋ ಸರ್ಕಾರದ ಕಡೆಯಿಂದ ಸಾಲ ತಗೊಳ್ಳೋ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿರುತ್ತೆ ಅಂತ ಅಲ್ಲೇ ಹತ್ತಿರದಲ್ಲಿರೋ ಮೈಕ್ರೋ ಫೈನಾನ್ಸ್ಗಳಿಂದ, ಸಣ್ಣ ಪುಟ್ಟ ಫೈನಾನ್ಸ್ಗಳಿಂದ ತೊಗೊಂಡ್ಬಿಟ್ಟಿರ್ತಾರೆ. ಅವ್ರು ಬಂದು ಕುತ್ಕೊಂಡ್ಬಿಟ್ರೆ ಜನ ಏನು ಮಾಡಬೇಕು? ರೈಟ್, ಸಿಚುವೇಶನ್ ತುಂಬ ಕಷ್ಟ ಆಗಿದೆ. ಕಡೆ ಪಕ್ಷ ನಾನು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿ ಆದರೂ, ನನ್ನ ನಾಯಕ ಆದರೂ ನನ್ನ ಹಿಂದೆ ನಿಂತ್ಕೋತಾನೆ ಅಂದರೆ ಅದು ಇಲ್ಲ. ಮೇಡಮ್, ಇವತ್ತು ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಹೆಂಗಾಗಿದೆ ಅಂದರೆ, ಜನ ಸರ್ ಹೇಳೋ ಥರ ಜನ ಮನೆಯಲ್ಲಿರೋದು ಬಿಟ್ಟು ಮನೆ ಬಿಟ್ಟು ಓಡೋಗ್ತಾ ಇದ್ದಾರೆ. ಇದೇ ಒಂದು ಪರಿಸ್ಥಿತಿ ನಮ್ಮ ಅಸೆಂಬ್ಲಿಯಲ್ಲಿ ಆಗಿದೆ. ನಿನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ಒಂದು ಘಟನೆ ಆಯಿತು. ನನಗೆ ಒಂಥರ ಅವ್ರ ಮನೆ ಹತ್ರ ಹೋಗಿದ ತಕ್ಷಣ ನನಗೆ ಅಳಗ್ ಬಂತು. 3 ಮಕ್ಕಳು, ಒಂದು ಮಗುಗೆ ಸ್ಕೂಲ್ ಫೀಸ್ಗೆ ಏನೋ ಕಡಿಮೆ ಇತ್ತಂತ ಹೋಗಿ ಸಂಘದಲ್ಲಿ ಸೇರಿಕೊಂಡು 50,000 ರೂಪಾಯಿ ತೊಗೊಂಡ್ರಂತೆ. ಸರಿ ಅಂತ 50,000 ರೂಪಾಯಿ ತೊಗೊಂಡ್ರು, ವಾರಕ್ಕೆ 850 ರೂಪಾಯಿನೋ ಕಟ್ಟಬೇಕಂತೆ. ಅದು ಕಟ್ತಾ ಇದ್ರು. ಅಷ್ಟರಲ್ಲಿ ಇನ್ನೊಂದು ಮಗುಗೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಐತಂತ ಯಾರ ಹತ್ರ ಕೇಳಿದ್ರೆ ಯಾರು ದುಡ್ಡು ಕೊಟ್ಟಿಲ್ಲ. ಸರಿ ಅಂತ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು
ಅದು SKS ಇಂಡಸ್ಟ್ರೀಸ್ ಬ್ಯಾಂಕ್ ಅಂತ ಇದೆ, ಅದರಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ತೊಗೊಂಡು ತಿರ್ಗಾ 50,000 ರೂಪಾಯಿ ಅದರಲ್ಲಿ ತೊಗೊಂಡಿದ್ದಾರೆ. ತೊಗೊಂಡು ಬಂದು ಹಾಸ್ಪಿಟಲ್ ಕಟ್ಟಿದ್ದಾರೆ. ಅದು ಆಪ್ರೇಷನ್ಗೆ ಎಷ್ಟೋ ಆಗುತ್ತೆ, ಹ್ಯಾಂಡಿಕ್ಯಾಪ್ ಆಗಿಬಿಟ್ಟಿದ್ದಾನೆ ಮಗು ಇವಾಗ ಆಕ್ಸಿಡೆಂಟ್ ಆಗಿ. ಆಪ್ರೇಷನ್ಗೆ 2 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದಕ್ಕೆ ತಿರ್ಗಾ ಗ್ರಾಮೀಣ ಕೋಟಾ ಬ್ಯಾಂಕ್ ಅಂತ ಇದೆ ಅಂತೆ, ಅಲ್ಲಿ ತೊಗೊಂಡಾಗ ಆಧಾರ್ ಕಾರ್ಡ್ ಕೊಟ್ಟು ತಿರ್ಗಾ 50,000 ರೂಪಾಯಿ ಅಲ್ಲಿ ತೊಗೊಂಡಿದ್ದಾರೆ. ಇದೇ ಥರ HDFC ಬ್ಯಾಂಕು, ಫೆಡ್ರಲ್ ಬ್ಯಾಂಕು, ಈಕ್ವಿಟೀಸ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಮ್ಮದೇ ಅಸೆಂಬ್ಲಿಯಲ್ಲಿ 5 ಬ್ಯಾಂಕಲ್ಲಿ 50,000 ರೂಪಾಯಿ ತೊಗೊಂಡು ಪಾಪ ಅವರು ಆಟೋ ಡ್ರೈವರು ಹಸ್ಬೆಂಡು 50,000 ರೂಪಾಯಿ ತೊಗೊಂಡು ವಾರಕ್ಕೆ 850 ರೂಪಾಯಿ ಅಂದರೆ ಸೋಮವಾರ 850 ಕಟ್ಟಬೇಕು, ಮಂಗಳವಾರ 850 ಕಟ್ಟಬೇಕು, ತಿರ್ಗಾ ವೆಡ್ನೆಸ್ಡೇ 850 ಕಟ್ಟಬೇಕು. ವಾರಕ್ಕೆ 5 ದಿವಸ 850 ಅಂತ ಕಟ್ಟಿ ಎಷ್ಟು ದಿವಸ ಅಂತ ಕಟ್ತಾರೆ ಆಟೋ ಡ್ರೈವರು? ಪಾಪ ಅವ್ರು ದುಡಿಮೆನೇ ಮೋಸ್ಟ್ಲಿ ಎಲ್ಲ ಹೋದರೆ 500 ರೂಪಾಯಿ ನಾವು ಮಿಕ್ಬೋದು. 850 ಅಂತ ಕಟ್ಕೊಂಡು ಯಾವ ಪರಿಸ್ಥಿತಿಗೆ ತೊಗೊಂಡು ಬಂದು ಬಿಟ್ಟಿದ್ದಾರಂದ್ರೆ ಅವ್ರ ಪಾಪ ಹಸ್ಬೆಂಡು 2 ದಿವಸ ಮನೆಗೆ ಬರಲ್ಲ. ಇವರು ಪಾಪ ಮನೆ ಕೆಲ್ಸಕ್ಕೆ ಹೋಗ್ತಾರ ಅಮ್ಮ, ಆ ಮನೆ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಸಿಗ್ಬಿಡತ್ತೆ ಅವ್ರಿಗೆ? ಅಲ್ಲಿ ಸಿಗೋ ಊಟನೇ ತೊಗೊಂಡು ಬಂದು ತಿನ್ನಕ್ಕಾಗ್ತಾ ಇಲ್ಲ ಅವ್ರಿಗೆ. ಅದರಲ್ಲಿ ಇವರು ಮೈಕ್ರೋ ಫೈನಾನ್ಸ್ ಅವ್ರು ಹಾವೇಳಿ ಬರೀ ಹೆಂಗಸ್ರಿಗೆ ಕರ್ಕೊಂಡು ಬಂದು ನೀವು ಕಟ್ಟಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ತೊಗೊಂಡ್ರಿ, ಅದು ಅವಮಾನ ಹೆಂಗೆ ಮಾಡ್ತಾ ಇದಾರೆ ಅಂದರೆ ಅವ್ರು ನೆನೆ ಹೇಳ್ತಾ ಇದ್ದಾರೆ, ನನಗೆ ಇದೇ ಥರ ಅವಮಾನಗಳಾಗ್ತಾ ಇದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ. ಯಾರ ಹತ್ರ ಹೋಗಿ ಹೇಳಿ? ನೀವು ಹೇಳತ್ರ ಜನಪ್ರತಿನಿಧಿಗಳಿದಾರ, ಅವ್ರ ಹತ್ರ ಹೋದ್ರೆ ಹೇಳ್ತಾರಂತೆ ಅಲ್ಲಿ ಇರೋ ಶಾಸಕರು, ಏನಮ್ಮ ನಮ್ಗೆ ಕೇಳ್ಬಿಟ್ಟು ನೀವು ಸಾಲಗಳು ತೊಗೊಂಡಿದ್ದೀರಾ, ಏನಮ್ಮ ಮಾಡಬೇಕು ಅದಕ್ಕೆಲ್ಲ ಅಂತ. ಈ ಸರ್ಕಾರಕ್ಕೆ ಮಂಗಲಸೂತ್ರ ಎಲ್ಲ ಕಳಿಸಿರೋದು ಬಾಳೆಗಳು ಕಳಿಸ್ಬೇಕಾಗಿತ್ತು. ಆ ಪರಿಸ್ಥಿತಿಗೆ ತೊಗೊಂಡು ಬಂದುಬಿಟ್ಟಿದ್ದಾರೆ ಮೇಡಮ್. ಜನಪ್ರತಿನಿಧಿಗಳ ಹತ್ರ ಹೋಗೋದೇನಕ್ಕೆ? ನಮ್ಮ ಕಷ್ಟ ಸುಖ ಹೇಳ್ಕೊಳಕ್ ತಾನೇ ಹೋಗ್ತೀವಿ. ಅಂಥದ್ರಲ್ಲಿ ಪಾಪ ಕಷ್ಟ ಹೇಳಕ್ ಹೋದ್ರೆ ಅವ್ರ ಕಷ್ಟ ಕೇಳಬೇಕಾ, ಕಷ್ಟಕ್ಕೆ ಇನ್ನೂ ನೀವು ಇನ್ನೂ ಕಷ್ಟಗಳು ಕಡಬೇಕಾ? ಇದೇ ಥರ ಮುಂದುವರಿಸ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ಸರ್ಕಾರ ಯೋಚನೆ ಮಾಡಬೇಕು, ಏನಕ್ಕೆ ಜನ ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅಂತ. ಬರೀ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮೈಕ್ರೋ ಫೈನಾನ್ಸ್ ಇಷ್ಟು ಏನಕ್ಕೆ ಬೆಳೀತಾ ಇದೆ ಅಂತ ಯೋಚನೆ ಮಾಡಬೇಕು. ಬ್ಯಾಂಕ್ಗಳಲ್ಲಿ ಬರೀ 30% ಫೈನಾನ್ಸಿಗೆ ತೊಗೊಂಡ್ರೆ ಇದರಲ್ಲಿ 50% ಜನ ಫೈನಾನ್ಸಿಗೆ ಬರ್ತಾ ಇದ್ದಾರೆ. ಅದ್ರ ಯೋಚನೆ ಮಾಡಬೇಕಾಗಿರೋದು. RBIಲಿ ಬರೀ 30% ಇದ್ರೆ ಇಲ್ಲಿ 50%. ಇದು ಹೋಗ್ತಾ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ. ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ನೀವು ನೋಡಿ ಹಿಂಗೂ ನೋಡ್ಬೇಕು, ಸಾಲ ತಗೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಇಷ್ಟ್ರ ಮಟ್ಟಿಗಿದೆ ಅಂದ್ರೆ ಸಾಲ ತಗೊಳ್ಳೋಕೆ ಪ್ರತಿಯೊಬ್ರು ಹಪ್ಪಹಪ್ಪಿಸ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ ಅನ್ನೋದಾದ್ರೆ ಬದುಕೆಷ್ಟು ದುರ್ಧರ ಆಗಿದೆ ಮೇಡಮ್. ಅದೇ ಯೋಚನೆ ಪರಿಸ್ಥಿತಿ. ಅದ್ರ ಬಗ್ಗೆ ಸರ್ಕಾರ ಎಲ್ಲೂ ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಸರಿ ಇಲ್ಲ, ಹಾಸ್ಟೆಲ್ಗಳು, ವಸತಿ ಶಾಲೆಗಳು ಸರಿ ಇಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ, ಬೆಲೆ ಏರಿಕೆ ಆಗಿದೆ. ಬರೋ ಬಿಡುಗಾಸಲಿ ಜೀವನ ಹೆಂಗಪ್ಪ ನಡೆಸೋದು? ಸಾಲ ಮಾಡಾದ್ರೂ ಜೀವನ ಮಾಡೋಣ, ಸಾಲ ತಗೊಂಡ್ರೆ ಬಡ್ಡಿ ಕಟ್ಟಬೇಕು, ಏನು ಮಾಡ್ಬೇಕು ಹಂಗಾರೆ? ಮೇಡಮ್ ಅದೇ ಪರಿಸ್ಥಿತಿ ತಾನೇ ಇದು ಆಗಿರೋದು. ಒಂದು ಸ್ಕೂಲ್ ಕಟ್ಬೇಕಂತ ಮೈಕ್ರೋ ಫೈನಾನ್ಸ್ ಅಲ್ಲಿ ಫೈನಾನ್ಸ್ ತಗೊಂಡ್ರು, ಎರಡನೇದು ಹಾಸ್ಪಿಟಲ್ ಬಿಲ್ ಕೊಟ್ಟರು ಅಂತ ಹಾಕಿದ್ರು. ಎಲ್ಲ ಪಾಪ ಅವ್ರೇನು ತಗೊಂಡು ಮೋಜು ಮಸ್ತಿ ಮಾಡಕ್ ತಗೊಂಡಿಲ್ಲ ಸಾಲಗಳು. ಅವರು ಕಷ್ಟ ಇದೆ ಅಂತ ತಗೊಂಡ್ರು, ಇವ್ ಕಟ್ಟಕ್ ಆಗ್ತಾ ಇಲ್ಲ. ಇವತ್ತಿಲ್ಲ ನಾಳೆ ಕಟ್ತಾರ, ಅವ್ರು ಕಟ್ಟಲ್ಲ ಅಂತ ಯಾವತ್ತೂ ಹೇಳ್ತಾ ಇಲ್ಲ. ಆದ್ರೆ ಈ ಮೈಕ್ರೋ ಫೈನಾನ್ಸ್ ಅವರು ಹಾವಳಿ ಹೆಂಗಾಗಿದೆ ಅಂದ್ರೆ ಪಾಪ ಜನರಿಗೆ ಕೊಡೋ ಕಿರುಕುಳದಿಂದ ಮನೆ ಬಿಟ್ಟು ಓಡಕ್ ಬಿಡಬೇಕು. ಆದ್ರೆ ಸರ್ಕಾರ ಅದಕ್ಕೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕು, ಅದ್ರ ಮೇಲೆ ಏನ್ ಕ್ರಮಗಳು ತಗೊಂಡ್ಬೇಕಂತ. ನಾವು ಯಾವತ್ತು ಸಾಲ ಮನ್ನಾ ಮಾಡಿ ಅಂತ ಯಾವತ್ತು ಹೇಳ್ತಾ ಇಲ್ಲ. ಸಾಲ ತಗೊಂಡಿರೋರು ದಯವಿಟ್ಟು ಸಾಲ ಕಟ್ತಾರೆ, ಸ್ವಲ್ಪ ಅವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಸರ್ಕಾರ ಹತ್ರ ಬಡ್ಡಿ ಹಾಕೋದಿದೆಯಲ್ಲ ಮೇಡಮ್. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೊಂದು ಇದು ಆಗ್ಬೇಕು, ಫುಲ್ ಸ್ಟಾಪ್ ಆಗ್ಬೇಕು, ಷರತ್ತುಗಳನ್ನು ಹಾಕಬೇಕು. ರೈಟ್. ಕೋಟೆಲ್ಲ ಕೊಳ್ಳೆ ಹೊಡೆದ ಮೇಲೆ ಬೀಗ ಹಾಕಿ ಏನೂ ಪ್ರಯೋಜನ ಇಲ್ಲ. ನೋಡಿ, ಮೈಕ್ರೋ ಫೈನಾನ್ಸ್ನಿಂದಾಗಿ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಬರೀ ಮೀಟಿಂಗ್ ಅಲ್ಲ, ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋ ನಿಟ್ಟಿನಲ್ಲಿ ಸರ್ಕಾರದ ಕ್ರಮ ಯಾವ ಮಟ್ಟಿಗಿದೆ, ಏನಾದರೂ ತಗೋತಾ ಇದೆಯಾ ಅಂತ ನೋಡಿ ಮೇಡಮ್. ಈ ರಾಜ್ಯದ ಜನತೆ ಯೋಗಕ್ಷೇಮವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ RBI ರೂಲ್ ಪ್ರಕಾರ 17.07% ಇದೆ. ಆ ಪರ್ಸೆಂಟನ್ನು ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಆಗಿರ್ಬೋದು, ಅದನ್ನು ಮೀರಬಾರ್ದು. 17.7 ಮೀರಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳ್ರಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಪ್ರತಿ ಜಿಲ್ಲೆವಾರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕೇಂದ್ರವನ್ನು ಆರಂಭಿಸಿ, ಯಾರು ಆ ಒಂದು ಫೋನ್ಗೆ SMS ಮೂಲಕ ಅಥವಾ ಫೋನ್ ಸಂದೇಶವನ್ನು ಮಾಡಿದ ತಕ್ಷಣವೇ ಅವರಿಗೆ ನೋಟಿಸ್ ಹೋಗುತ್ತೆ. ಅವರಿಗೆ ಬೇಕಾದ ಬೆಂಬಲಕ್ಕಾಗಿ ಏನು ಮಾಡಬೇಕಾಗಿದೆ ಅನ್ನೋದನ್ನು ಅವರಿಗೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಪ್ರಾರಂಭವನ್ನು ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಆದರೆ ರಾಜ್ಯದ ಜನತೆ ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮ ಸರ್ಕಾರ ನಾವು ಅವ್ರಿಗೆ ಏನು ಸಾಧ್ಯತೆ, ಏನು ಮಾಡಬೇಕು ಅನ್ನೋ ಯೋಜನೆಗಳನ್ನು, ಚಿಂತನೆಗಳನ್ನು
ಮಾಡ್ತಾ ಇದ್ದೀವಿ. 2 ವರ್ಷ ಆಯ್ತು, 2 ವರ್ಷ ಆಗ್ತಾ ಬಂತು. ಪ್ರಗತಿ ಪರಿಶೀಲನಾ ಸಭೆ ಅಂತ ಅಲ್ಲಲ್ಲ ಆಗಾಗ ಜಿಲ್ಲೆ ಜಿಲ್ಲಾವಾರು KDP ಸಭೆಗಳಂತ ಕರಿತೀವಿ. ಅದನ್ನ ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡಿದಾಗ ಆಯಾ ಜಿಲ್ಲೆಯಲ್ಲಿ ಇಂತಹ ಸಮಸ್ಯೆಗಳಿಂದ ತತ್ತರಿಸೋದವರೆಲ್ಲ ಬಂದಿರ್ತಾರೆ, ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರ್ತಾರೆ. ಇನ್ಪುಟ್ಸ್ ಬಂದಿರೋದಿಲ್ವಾ ರಾಜ್ಯ ಸರ್ಕಾರಕ್ಕೆ? ಅದನ್ನು ಬಂದಾಗ ಅದನ್ನು ಪರಿಶೀಲಿಸುವಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹೇಳ್ತೀವಿ, ಅಧಿಕಾರಿಗಳು ಆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ರಿ ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸುಮ್ಮನೆ ಇದನ್ನೇ ತೊಗೊಂಡೋಗಿ ರಾಜಕಾರಣ ಮಾಡೋದಲ್ಲ. ಆದರೆ ವಿರೋಧ ಪಕ್ಷರಾಗಿರ್ಬೋದು ಮತ್ತೊಬ್ಬರಾಗಿ ಇದನ್ನು ಯಾವ ಬೆಳವಣಿಗೆ ಮೂಲಕ ಇದನ್ನು ಪರಿಹರಿಸಬೇಕು ಅನ್ನೋದು ಮಾಡಬೇಕಾಗತ್ತೆ. ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ಕೇಳಿಲ್ಲ ಸರ್. ಕಂಪ್ಲೇಂಟ್ ಅಲ್ಲ, ಇದನ್ನ ಆಕ್ಷನ್ ತಗೊಳ್ಳಕ್ಕೆ ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅನ್ನ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಇದರ ನೈಜ ಪರಿಸ್ಥಿತಿ ನಮಗೂ ಗೊತ್ತಿದೆ. ನಾವು ಉತ್ತರ ಕರ್ನಾಟಕದಲ್ಲಿದ್ದೀವಿ, ನಾವು ಅದನ್ನ ನೋಡ್ತಾ ಇದ್ದೀವಿ. ನೀವು ನೋಡಿದಿರಿ, ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಕೇಳ್ರಿ, ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ, ಅನುಭವಿಸಿ ಅದನ್ನ ಹೋಗ್ತಾ ಇದ್ದೀವಿ. ನೀವು ಮಾತನಾಡುವಾಗ ನಾವು ಮಾತನಾಡಿಲ್ಲ, ನಾನು ಮಾತನಾಡೋದು ಕೇಳ್ರಿ ಅಷ್ಟೇ. ನಾನು ಮಾತನಾಡುವಾಗ ಬಂದು ಕೇಳ್ರಿ, ಕೇಳಿದ್ರೆ ಒಂದು ಆದಿ ಮಾಡೋಣ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಸೂಕ್ತ ಇದು ರಾಜಕಾರಣ ಮಾಡುವಂತದಲ್ಲ, ಇದು ರಾಜಕಾರಣ ಮಾಡುವಂತದಲ್ಲ. ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ 138 ಮ್ಯಾಂಡೇಟ್ ಕೊಟ್ಟಿದ್ದು ಯಾಕೆ ಅಂದ್ರೆ ಇಂಥ ಸಿಚುವೇಶನ್ ಬಂದಾಗ ನಮ್ಮ ಬೆನ್ ಹಿಂದಕ್ಕೆ ನಿಂತ್ಕೊಳ್ಳಿ ಅಂತ ಹೇಳಿ ಮೀಟಿಂಗ್ ಮಾಡ್ಬಿಟ್ಟು ನಾವೇನೋ ಕ್ರಮ ತಗೋತೀವಿ ಅಲ್ಲ, ಇಮಿಡಿಯೇಟ್ ಆಕ್ಷನ್ ಆಗ್ಬೇಕು. ಅದಾಗ್ತಿಲ್ಲ ಅಂತ ಚಿಂತನೆ ಯೋಚನೆಗಳಲ್ಲ ಸರ್. 7 ಲಕ್ಷಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಬಂದಿದ್ದಾವೆ ಅನ್ನೋದಾದ್ರೆ 7 ಲಕ್ಷಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಬಂದಿದ್ದಾವೆ ಅನ್ನೋದಾದ್ರೆ 1,000 ಕಂಪ್ಲೇಂಟ್ಸ್ ಆರ್ಡರ್ ಮಾಡಿದ್ದೀರಾ ನೀವು. ದೊಡ್ಡ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರಲ್ಲ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಕಿಲೋಮೀಟರ್ ಗಟ್ಟಲೆ ಜನ ನಿಂತ್ಕೊಂಡ್ರಲ್ಲ. ಕಿಲೋಮೀಟರ್ ಗಟ್ಟಲೆ ಸಮಸ್ಯೆ ಇದೆ ಸರ್, ಕಿಲೋಮೀಟರ್ ಗಟ್ಟಲೆ ಸಮಸ್ಯೆ ಇದೆ ಅಂತ ಅರ್ಥ. ಜನಸ್ಪಂದನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ನಿಂತ್ಕೊಂಡಿರೋದು ಅದಲ್ಲ ಬ್ರೇಕಿಂಗ್ ಏನು ಅಂದ್ರೆ ಅಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಹಿಡ್ಕೊಂಡು ಜನ ಬಂದಿದ್ದಾರೆ ಅಂದ್ರೆ ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ, ರಾಜ್ಯದ ಜನ ಬಾಣಂತಿಯರ ಸಾವಿನಿಂದ ತತ್ತರಿಸಿದ್ದಾರೆ, ದರೋಡೆ ಪ್ರಕರಣಗಳಾಗ್ತಿದ್ದಾವೆ, ಅರಾಜಕತೆ ತಾಂಡವವಾಡ್ತಾ ಇದೆ. ಇಂಥ ಈ ಸುಖಕ್ಕೆ ನಾವು 138 ಮ್ಯಾಂಡೇಟ್ ಕೊಟ್ಟಿದ್ದು ಅನ್ನೋದು ಜನರ ಪ್ರಶ್ನೆ. ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಸೊ ನೋಡ್ತಾ ಇದ್ದಿರಲ್ಲ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಅನ್ನೋದಾಗ್ತಾ ಇದೆ, ವಿಶೇಷವಾಗಿ ಮೈಕ್ರೋ ಫೈನಾನ್ಸ್ ಅಂದಾಗ. ನೋಡಿ, ನಾವಿಲ್ಲೊಂದು ಸಣ್ಣ ಪುಟ್ಟ ದ್ವಂದ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯದಲ್ಲಿ ಈ ಮಟ್ಟಕ್ಕೆ ಮೈಕ್ರೋ ಫೈನಾನ್ಸ್ ತಾಂಡವವಾಡ್ತಿದೆ ಅನ್ನೋದಾದ್ರೆ RBI ಪರ್ಮಿಷನ್ ಇದೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬರ್ತಾರೆ. ಆ ಡಾಕ್ಯುಮೆಂಟ್ಸನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ, ಅದರಲ್ಲಿರುವಂಥ ಷರತ್ತುಗಳನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೇನೆ 138 ಮ್ಯಾಂಡೇಟ್ ಕೊಟ್ಟಿರೋದು. ಅಧಿಕಾರಿಗಳು ಸಚಿವರು ಅಂತ ಅಲ್ಲಿ ನಿಂತ್ಕೊಂಡಿರೋದು. ನೋಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಹೊಣೆಗಾರರೇ. ಇಲ್ಲಿ ದೇಶವನ್ನು ನಡೆಸ್ತಾ ಇರೋದು ಕೇಂದ್ರ ಸರ್ಕಾರ ಆದರೆ ರಾಜ್ಯದಲ್ಲಿ ಮ್ಯಾಂಡೇಟನ್ನು ಕೊಟ್ಟು ರಾಜ್ಯದ ಪ್ರತಿನಿಧಿಗಳು, ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ನಮ್ಮನ್ನು ಮುನ್ನಡೆಸಬೇಕು ಅನ್ನುವಂಥ ಸದುದ್ದೇಶದಿಂದ ಜನಪ್ರತಿನಿಧಿಗಳ ಆಯ್ಕೆ ಅನ್ನೋದಾಗಿರುತ್ತೆ. ನಾಗೇಂದ್ರ ಸರ್, ನೀವು ಹೇಳಬೇಕು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ಳೋಕೆ ಅದು ಏನು ಸಮಸ್ಯೆ ಅಂತ. ಈಗ ನೋಡಿ, ಏನೋ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ, ರಾಜ್ಯದ ಜನತೆಯ ರಕ್ಷಣೆ ಮಾಡ್ತೀವಿ ಅಂತ ಮೈಕ್ ಮುಂದೆ ಅನೌನ್ಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಇದೊಂದು ಸೀರಿಯಸ್ ಪ್ರಾಬ್ಲಮ್ಮು. ಸಮಥಿಂಗ್ ಏನೋ ಅಡ್ಜಸ್ಟ್ಮೆಂಟ್ಗಳಿಲ್ಲದೆ ಡೆಫಿನೆಟ್ಲಿ ಈ ಮಟ್ಟಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಮೊದಲನೇದಾಗಿ ಸಾರ್ವಜನಿಕರಿಗೆ, ಬಡವರಿಗೆ ಈ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ಆಗಲೇ ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಇವತ್ತು ದಿನನಿತ್ಯ ಬಳಕೆ ಮಾಡ್ತಾ ಇರ್ತಕ್ಕಂಥ ವಸ್ತುಗಳಾಗಿರ್ಬೋದು, ತಿನ್ನೋ ಅನ್ನ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅಥವಾ ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಯಾವುದು ಕೊಂಡ್ಕೊಳ್ಳೋಕ್ಕೂ ಒಂದು ಮನುಷ್ಯ ಸಾಮಾನ್ಯವಾಗಿ 10,000 ಸಂಪಾದನೆ ಮಾಡ್ತಾನೆ ಅಂತಂದ್ರೆ 25,000 ರೂಪಾಯಿ ಖರ್ಚಿರ್ತದೆ ಇವತ್ತಿನ ಪರಿಸ್ಥಿತಿಲಿ. ಹಾಗಂದ್ಬಿಟ್ಟು ಇವತ್ತು ಯಾವ ಮೈಕ್ರೋ ಫೈನಾನ್ಸ್ಗಳ ಜೊತೆ ಜನಗಳಿಗೆ ತೀರಾ ಅವರ ವಿಧಿನೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಹೋದಂಥ ಸಂದರ್ಭದಲ್ಲಿ ಈ ಮೈಕ್ರೋ ಫೈನಾನ್ಸ್ ಅವರು ಜಾಸ್ತಿ ಗ್ರಾಮೀಣ ಪ್ರದೇಶಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ದಯಮಾಡಿ, ಯಾಕೆ ಅಂತಂದ್ರೆ ಇಲ್ಲಿ ಸಿಟಿಗಳಲ್ಲಿ ಕೆಲವರೆಲ್ಲ ಹಾಗೆ ಹೀಗೆ ಸ್ವಲ್ಪ ದುಡ್ಡುಗಳನ್ನ ತಗೊಂಡು ತಿಂದ್ಬಿಟ್ಟು ಓಡೋಗ್ತಾರೆ ಅಂತೇಳಿ, ಹಳ್ಳಿಗಳಲ್ಲಾದ್ರೆ ಊರುಗಳಲ್ಲಿ ಇರ್ತಾರೆ ಅಂತಕ್ಕಂಥದ್ದು, ಮತ್ತೆ ಅಮಾಯಕವಾದಂಥ ಜನ ಇರ್ತಾರೆ. ನನ್ನ ಒಂದು ಏನಾದರೂ ಕೇಳೋದಾದ್ರೆ ಇದರಲ್ಲಿ ಟೋಟಲಿ ಕೂಡ ಒಂದು ಕಡೆ ಸರ್ಕಾರ, ಒಂದು ಕಡೆ ಪೊಲೀಸ್ ಅಧಿಕಾರಿಗಳು, ಒಂದು ಕಡೆ ಗೂಂಡಾಗಳು, ಒಂದು ಕಡೆ ಮೈಕ್ರೋ ಫೈನಾನ್ಸ್. ಆಗಲೇ ನಾನು ಹೇಳಿದ್ದೀನಿ, ಇದೆಲ್ಲ ಕೂಡ ಒಂದು ಲೈನ್ ಒಳಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದಾನೇ ಇದಕ್ಕೆ ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥ
ಮೊದಲು ಹೊರಗಡೆ ತೆಗಿಬೇಕಾಗ್ತದೆ ರಾಜ್ಯದಲ್ಲಿ. ಇವ್ರಿಗೆ ಇಷ್ಟೊಂದು ಹಣ ಎಲ್ಲಿ ಬರ್ತಾ ಇದೆ, ಈ ಮಟ್ಟಕ್ಕೆ ಬಡ್ಡಿಗಳು ಕೊಡೋದಕ್ಕೆ ಕೊಟ್ಟಿರ್ತಕ್ಕಂಥದನ್ನ ಧೈರ್ಯವಾಗಿ ವಸೂಲಿ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ನೀವು ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದಾದ್ರೆ, ಪರೋಕ್ಷವಾಗಿ ನೀವೇನು ಹೇಳ್ತಾ ಇದ್ದೀರಿ ಅಂದರೆ ದೊಡ್ಡ ದೊಡ್ಡ ಜನರು ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ರಿಕವರಿಗೆ ಜಸ್ಟ್ ಏನು ಮೀಡಿಯೇಟರ್ ಈ ಮೈಕ್ರೋ ಫೈನಾನ್ಸ್ಗಳ. ಖಂಡಿತ ನಿಮಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವ ಬೇನಾಮಿ ಆಸ್ತಿಗಳು ಇಟ್ಕೊಂಡಿದ್ದಾರೆ ಅವರೆಲ್ಲ ಈ ರೊಟೇಷನ್ಗಳಿಗೆ ಹಾಕೊಂಡು ನೋಡಿ, ಗೂಂಡಾಗಳಿಷ್ಟು ಧೈರ್ಯವಾಗಿ ಹೋಗ್ಬಿಟ್ಟು ಮನಸ್ಸ ಇಚ್ಛೆ ಹೊಡಿತಾರೆ ಒಬ್ಬರನ್ನ. ನೀವು ನೆನ್ನೆ ಮೊನ್ನೆ ನೋಡಿದ್ರೆ ಮನಸ್ಸ ಇಚ್ಛೆ ಮೈಯಲ್ಲೆಲ್ಲ ಬರೆಗಳಿದೆ. ಹಾಗಾದ್ರೆ ಒಂದು ಬಡ ಹೆಂಗಸರು ಸಾವು ಆಗೋ ತನಕ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಅಂತಂದ್ರೆ ಇನ್ನೆಷ್ಟು ಜನ ಸಾಯ್ಬೇಕು ಈ ರಾಜ್ಯದಲ್ಲಿ? ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಫೈನಾನ್ಸ್ ಕಿರುಕುಳ ಕೊಡ್ತಾ ಇದ್ದಾರೆ, ಇವತ್ತು ಕೂಡ ರಾಜ್ಯ ಸರ್ಕಾರ ತಂದೆ ಅಂತ ಜವಾಬ್ದಾರಿ ಇದ್ದಿದ್ರೆ ನಿಮಗೆ ಮೈಕ್ರೋ ಫೈನಾನ್ಸ್ ಅವರು ಹತ್ರ ನೀವು ಹಣ ತಗೊಂಡಿದ್ದೀರಾ, ಇವತ್ತಿನವರೆಗೂ 1 ಲಕ್ಷಕ್ಕೆ 3 ಲಕ್ಷ ಬಡ್ಡಿ ಕಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ಯಾವುದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ನೀವು ಬಾಕಿ ಇದ್ರೆ ದುಡ್ಡುಗಳನ್ನ ಹಣ ಕಟ್ಟಬೇಡಿ ಅಂತಕ್ಕಂಥ ಕಠಿಣವಂತ ನಿಲುವನ್ನು ಹೇಳಬೇಕಿತ್ತು. 7 ಲಕ್ಷ ಕಂಪ್ಲೇಂಟ್ಗಳು ಹೋದ್ರು ಕೂಡ ಇವತ್ತಿನವರೆಗೂ ಎಷ್ಟು ಕಂಪ್ಲೇಂಟ್ಗಳ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಇಲ್ಲೇ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಏನು ಅನ್ನೋದು ಗೊತ್ತಾಗುತ್ತೆ. ತಾವು ಕೇಳಿದ್ರೆ RBI ರೂಲ್ಸ್ ಕೇಂದ್ರ ಬೆರಳು ತೋರಿಸ್ತಾ ಇದ್ದಾರೆ ಅಂತೇಳಿ. ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿಗಳ ಕರ್ನಾಟಕದಲ್ಲೇ ಯಾಕಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತಲ್ವ? ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲೇ ಯಾಕಿದೆ? ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಈ ಫೈನಾನ್ಸ್ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕೈಗಳು ಕೆಲವು ಕಾರಣದ ಕೈಗಳ ಜೊತೆ ಶಾಮೀಲಾಗಿವೆ ಅಂತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಅಳಿಸ್ತಕ್ಕಂಥ ಮಾತೇ ಇಲ್ಲ. ಮತ್ತೊಂದು, ಯಾವ ಒಂದು ಬಡಜನದ ಹತ್ರ ಹೋದಾಗ ಯಾವ ಕಾರಣಕ್ಕೆ ನೀವು ಅವ್ರ ಮೇಲೆ ಕೈ ಮಾಡ್ಕೋತಾ ಇದ್ದೀರಾ? ಹಾಗಾದ್ರೆ ಯಾವ ಕಾರಣಕ್ಕೆ ಅವ್ರ ಮನೆಗಳು ಜಪ್ತಿ ಮಾಡ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಅವ್ರ ಮನೆಗಳನ್ನ ಬೀಗ ಹಾಕ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಅವ್ರ ಮೇಲೆ ಹೊಡಿತಾ ಇದ್ದೀರಾ? ಈ ಮಟ್ಟಕ್ಕೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಇದನ್ನ ಶಕ್ತಿ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲೋ ಇವರಿಂದ ಕಾರಣದ ಕೈಗಳಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದು ಸ್ಪಷ್ಟ. ಇರ್ಷಾದ್ ಅವರೇ, ಹಾಗಾದ್ರೆ ಇದೊಂದು ಮಾಫಿಯಾ ಅಂತ ಆಯ್ತು ಮೇಡಮ್. ಇದು ಮಾಫಿಯಾ ಅಂತ ಇಲ್ಲ ಮೇಡಮ್, ಇದರಲ್ಲಿ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ. ಏನಕ್ಕಂದ್ರೆ ಎಷ್ಟು ಇವತ್ತು ನಾವು ಕಾಂಗ್ರೆಸ್ ಅವ್ರ ಮೇಲೆ ಕೈ ತೋರಿಸ್ತಾ ಇದೀವಿ, ಅಷ್ಟೇ ಕೈ BJP ಮೇಲೇನು ತೋರಿಸ್ಬೇಕು. ಏನಕ್ಕಂದ್ರೆ 10 ವರ್ಷಕ್ಕೆ ಮುಂಚೆ ಇಷ್ಟೆಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಇರಲಿಲ್ಲ. ಯಾವಾಗ ಈ BJPಗಳು ಬಂದು MLAಗಳಿಗೆ ಕೊಂಡ್ಕೊಂಡ್ರು, ಲಕ್ಷಾಂತರ ಕೋಟ್ಯಾಂಗಳು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಿಲ್ಲ, ಆ ದುಡ್ಡುಗಳು ಏನು ಮಾಡಬೇಕು? ಇವರೇ ಸೊಸೈಟಿಗಳು ಮಾಡಿಕೊಂಡು ಅವರು ಆ ರೋಡಲ್ಲಿನೇ ಈ ದುಡ್ಡುಗಳು ಹಾಕ್ಕೊಂಡು ಬಡ್ಡಿಗೆಲ್ಲ ಕೊಟ್ಕೊಂಡು ಇದ್ದಾರೆ. ಅದಕ್ಕೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಸರ್ಕಾರನೂ ಇದ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ನಮಗೆ ಅನಿಸ್ತದೆ. ಅಡ್ಜಸ್ಟ್ಮೆಂಟ್ 100% ಅಡ್ಜಸ್ಟ್ಮೆಂಟ್ ಇರುತ್ತೆ ಮೇಡಮ್. ಮತ್ತೆ ಇಷ್ಟು ಕಂಪ್ಲೇಂಟ್ಗಳಾದರೂ ಈ ಸರ್ಕಾರ ಏನಕ್ಕೆ ಕಂಪ್ಲೇಂಟ್ಗಳು ತಗೊಳ್ತಾ ಇಲ್ಲ ಮೇಡಮ್? ಸ್ವಲ್ಪ ಸೀರಿಯಸ್ನೆಸ್ಸೇ ತೋರಿಸ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು ನೋಡಿದ್ರೆ ಸಾಲ ತಗೊಂಡಿರೋರು ಸಾಲ ಕೊಡಬೇಕಂದ್ರೆ ಎಲ್ಲರಿಗೂ ಗೊತ್ತು ಸ್ವಾಮಿ, ಸಾಲ ತಗೊಂಡಿರೋರು ಸಾಲ ಕೊಡಲೇಬೇಕು ಅಂತ. ಆದ್ರೆ ನಿಮ್ಗೆ ಜನ ಮಂಗಲಸೂತ್ರ ಏನಕ್ಕೆ ಕಳಿಸ್ತಾ ಇರೋದು? ನಮ್ಗೆ ರಕ್ಷಣೆ ಮಾಡಿ ಅಂತ ಕಳಿಸ್ತಾ ಇರೋದು. ನೀವು ರಕ್ಷಣೆ ಕೊಡೋವ್ರೆ ಈ ತರ ಮಾತಾಡಿದ್ರೆ ಜನ ಯಾರ ಹತ್ರ ಹೋಗ್ಬೇಕು? ಮತ್ತೆ ಈ ಸರ್ಕಾರ ನಾನು ಕ್ಲಾರಿಫೈ ಮಾಡ್ತೀನಿ, ದಯಮಾಡಿ ಅವರು BJP ಕಡೆ ಕೂಡ ಕೇಂದ್ರ ಸರ್ಕಾರ ರಾಜಕಾರಣಿಗಳಿದ್ದಾರೆ. BJP ಅವರು ಮಾಡಿರೋ ಮಾತಾಡಿ, ನಿಮ್ಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಒಂದು ದೇಶದಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ದೇಶದಲ್ಲಿ 26 ರಾಜ್ಯಗಳಲ್ಲಿ ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 168 ಮೈಕ್ರೋ ಫೈನಾನ್ಸ್ಗಳು ಅಧಿಕೃತವಾಗಿ ಕಾರ್ಯನಿರ್ವಹಿಸ್ತವೆ. 3 ಕೋಟಿ ಮಂದಿಗೆ 46,842 ಕೋಟಿ ರೂಪಾಯಿ ಸಾಲ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳು ದೇಶಾದ್ಯಂತ ನಾವು ತಗೊಳ್ಳೋದಾದ್ರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು. ಯಾಕೆ ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ದೇಶಾದ್ಯಂತ ಅಂತಕ್ಕಂಥದ್ದು ಹೇಳ್ಬಿಡಿ. ನಾವು ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಅನಾಹುತಗಳು ಮೈಕ್ರೋ ಫೈನಾನ್ಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಕರ್ನಾಟಕದಲ್ಲೇ ಯಾಕೆ ಜಾಸ್ತಿ ಆಗ್ತವೆ, ಇದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದನ್ನ ನನ್ನ ಪ್ರಶ್ನೆ ಅನ್ನೋದು ಸ್ಪಷ್ಟವಾಗಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಮೇಡಮ್, ಅದೇ ತಾನೇ ಹೇಳ್ತಾ ಇದ್ದೀವಿ. ಇದರಿಂದ ಯಾವ್ದ್ರಿಂದ ತನಿಖೆಗಳಾಗ್ಲಿ, ತನಿಖೆಗೆ ಸರ್ಕಾರ ಏನು ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. ಸರ್ಕಾರ ಕೊಡ್ತಾ ಉತ್ತರಗಳೆಲ್ಲ ಬೇಜವಾಬ್ದಾರಿ ಉತ್ತರಗಳಿದೆ. ಅಷ್ಟು ದೊಡ್ಡ ಡಿಸಿಷನ್ ತಗೊಳ್ಳೋದು ಐ ಡೌಟ್. ಮೇಡಮ್, ತಗೊಳ್ಬೇಕು. ಜನರಿಗಿಂತ ದೊಡ್ಡವರು ಯಾರು ಇಲ್ಲ. ಜನರಿಗೆ ಸಮಸ್ಯೆ ಇದೆ ಅಂದ್ರೆ ಸರ್ಕಾರ ಅದಕ್ಕೆ ಡಿಸಿಷನ್ ತಗೊಳ್ಳೇಬೇಕು. ಅದಕ್ಕೆ ಸರ್ಕಾರ ಅನ್ನೋದು. ಮತ್ತೆ ಜನರಿಗೆ ಕಷ್ಟಗಳಿಗೆ ಸರ್ಕಾರ ಬಂದಿಲ್ಲ ಅಂದ್ರೆ ಯಾವ್ದಕ್ಕೆ ಸರ್ಕಾರಗಳು ಬರುತ್ತೆ ಮೇಡಮ್? ಸರ್ಕಾರ ಅಂತ ಜನರು ಆಯ್ಕೆ ಮಾಡೋದು ಏನಕ್ಕೆ? ನಮ್ ಕಷ್ಟಕ್ಕೆ ಸುಖಕ್ಕೆ ಬರ್ತಾರೆ ಅಂತ. ನಮ್ ಕಷ್ಟಕ್ಕೆ ಸುಖಕ್ಕೆ ಬಂದಿಲ್ಲ ಅಂದ್ರೆ ಅಂತ ಸರ್ಕಾರ ಏನಕ್ಕೆ ಬೇಕು? ರೈಟ್. ಹೇಮಾದ್ರಿ ಅವರೇ, ನೀವು ಹೇಳಬೇಕು, ರಾಜ್ಯ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಮರ್ತಂಗೆ ಕಾಣ್ತಾ ಇದೆ ಅಂತ. ಇದೊಂದು ಮಾಫಿಯಾದ ರೀತಿ. ಈಗ ಇರ್ಷಾದ್ ಪಾಷಾ ಅವರು AP ವಕ್ತಾರರು ಹೇಳ್ತಾ ಇದ್ರು, BJPಯವರು ಇನ್ವಾಲ್ವ್ ಆಗಿದ್ದಾರೆ, ಕಾಂಗ್ರೆಸ್ನವರು ಇನ್ವಾಲ್ವ್ ಆಗಿದ್ದಾರೆ, JDSನವರು ಇನ್ವಾಲ್ವ್ ಆಗಿರ್ತಾರೆ. ಅಂದರೆ ಪಕ್ಷಾತೀತವಾಗಿ ಎಲ್ಲರ ಇನ್ವಾಲ್ವ್ಮೆಂಟ್ನ ಪರಿಣಾಮ ಇದು ಅಂತ ಏನಂತೀರಿ?
ಮೇಡಮ್ ಈ ಆಪ್ ಹೋಗ್ತಾರಿಗೆ ಹೇಳ್ತೀನಿ, ಇವ್ರ ಏನ್ ಬಂದು ಇಲ್ಲಿ ಡಿಬೇಟ್ನಾಗ 100ಕ್ಕೆ ಶೋಭಾ ಅಂತಾರಲ್ಲ, ಹಂಗ ಶೋಭಾಕ್ ಬಂದ್ ಕುಂತಂಗ ಆತತಿ. ಅವ್ರಿಗೇನ್ ಒಂದ್ ಸ್ವಲ್ಪ ತಿಳುವಳಿಕೆ ಐತಾ? ಬಿಜೆಪಿ ಅವ್ರು 10 ವರ್ಷದಿಂದ ಮಾಡಿದ್ರು ಅಂತ ಹೇಳ್ತಾರ. ಈಗ ಸರ್ಕಾರ ಯಾರ್ದೈತ್ರಿ ಸರ್? ನಾನು ಬಿಜೆಪಿ ಅವ್ರು ಮಾಡಿದ್ರ ಅಂತ ಹೇಳಿಲ್ಲ. ಕಳೆದ 10 ವರ್ಷದಿಂದ ಇದಿರ್ಲಿಲ್ಲ. ಇವಾಗ ಏನಕ್ಕಿದೆ ಅಂತ ಪ್ರಶ್ನೆ ಮಾಡಿದೆ. ಏನಕ್ಕಂದ್ರೆ ನಿಮ್ಮ ಬಿಜೆಪಿ ಸರ್ಕಾರ MLA-ಗಳಿಗೆ ದುಡ್ಡು ಕೊಟ್ಟು ಆ ದುಡ್ಡು ಕೊಟ್ಟು ತಗೊಂಡ್ ಬಂದ್ ಜನರ ಮೇಲೆ ಆಗ್ತಾ ಇದ್ರಲ್ಲ, ಅದು ನಾನು ಹೇಳಿದ್ದು. ಮೊದ್ಲು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದೀನಿ ಅಂತ. ನೀವು ಮಾಡಿರೋ ಭ್ರಷ್ಟಾಚಾರ ದುಡ್ಡೇ ಇಲ್ಲಿ ಬರ್ತಾ ಇರೋದು ಅಂತ ಹೇಳ್ತಿರೋದು. ಇವತ್ತು ಕರ್ನಾಟಕ ಈ ಪರಿಸ್ಥಿತಿಗೆ ಬಂದಿರೋದೇ ಬಿಜೆಪಿ ಅವ್ರ ಭ್ರಷ್ಟಾಚಾರದಿಂದ. ಸರ್, ಪ್ರೂವ್ ಮಾಡೋದೇ ಇಲ್ಲ. ಕರ್ನಾಟಕ ಜನ ನೋಡಿದ್ದಾರೆ. ಕೋಟ್ಯಾಂತರ ರೂಪಾಯಿ MLA 300 ಕೋಟಿ ಕೊಟ್ಟಿಲ್ಲ. ಎಲ್ಲೋಯ್ತು ಆ ದುಡ್ಡು? ಅದ್ರ ಬಗ್ಗೆ ಯಾರು ಏನಕ್ಕೆ ಮಾತಾಡ್ತಾ ಇಲ್ಲ? ಒಂದೊಂದು MLA 300 ಕೋಟಿ, ಮೇಡಮ್, ಒಂದೊಂದು MLA 300 ಕೋಟಿ ಕೊಟ್ಟಿಲ್ಲ. ದುಡ್ಡು ಎಲ್ಲೋಯ್ತು? ಮತ್ತೆ ಅದೇ ದುಡ್ಡು ಬಂದಿರೋದು. ಮೈಕ್ರೋ ಫೈನಾನ್ಸ್ ಅಲ್ಲಿ ಇರೋ ದುಡ್ಡು ನೀವು MLA-ಗಳಿಗೆ ಕೊಟ್ಟಿಲ್ಲ. 106 ಕೋಟಿ ಅದೇ ದುಡ್ಡಿದು. ಪ್ರೂವ್ ಮಾಡಕ್ ಸರ್ಕಾರ ಇದೆ ಇಲ್ಲ. ಸರ್ಕಾರ ಎದಕ್ಕಿರೋದು? ಮತ್ತೆ ಸರ್ಕಾರ ಇದೆ ಇಲ್ಲ, ಪ್ರೂವ್ ಮಾಡಕ್ ಹೇಳಿ. ನಾವು ನಿಮ್ಮ ಮೇಲೆ ಎಲಿಗೇಷನ್ ಮಾಡ್ತಾ ಇದೀವಿ. ಏನಕ್ಕೆ ಮಾಡ್ತಾ ಇದೀವಿ ಅಂತ 100% ಇದೆ ಅಂತ ಎಲಿಗೇಷನ್ ಮಾಡ್ತಾ ಇರೋದು. ಪ್ರೂವ್ ಮಾಡಿ. ನಮ್ಮ ಮುಖ್ಯಮಂತ್ರಿ ಯಾರು ರೇಪ್ ಮಾಡಿ ಜೈಲಿಗೆ ಹೋಗಿಲ್ಲ. ಪದೇ ಪದೇ ನೀವು ಅದನ್ನ ಹೇಳ್ಬೇಡಿ. ನಮ್ಮ ಮುಖ್ಯಮಂತ್ರಿ ಫ್ಯಾಮಿಲಿ ಯಾವತ್ತು ರೇಪ್ ಮಾಡಿ ಹೋಗಿಲ್ಲ. ಯಾವ್ದು ಮಾತು ನೀವು ಯಾವತ್ತು ತಗೊಂಡು ಬರಬೇಡಿ. ನೋಡಿ ಸರ್, ಸುಮ್ಮನೆ ಯಾವ್ದು ಮಾತು ನಮ್ಮ ಹೇಮಾದ್ರಿ ಸರ್, ಪ್ಲೀಸ್ ಕಂಟಿನ್ಯೂ. ನಾನು ಏನ್ ಹೇಳ್ತಾ ಇದ್ದೀನಿ, ಆಧಾರಗಳನ್ನು ಇಟ್ಕೊಂಡು ಬಂದು ಇಲ್ಲಿ ಆರೋಪಗಳನ್ನು ಮಾಡಬೇಕು. ಸುಮ್ನೆ ಡಿಬೇಟಿಗೆ ಬಂದು ಕುಂತ್ಕೊಂಡು ಏನ್ ಬೇಕು ಬಾಯಿ ಬಂದಂಗ್ ಮಾತಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ನಾನು ಆರಂಭದಲ್ಲಿ ಹೇಳಿದೆ, ಇದುವರೆಗೆ 7,80,000 ಕೇಸ್ಗಳು ದೂರುಗಳು ಬಂದಾಗ ಇದುವರೆಗೆ ಯಾಕೆ ಸರ್ಕಾರ ಸುಮ್ಮನೆ ಕುಳಿತು? ಆಯ್ತು ಹೇಮಾದ್ರಿ ಸರ್, ಹಂಗಾರೆ ಹೇಳಿ, ಯಾಕೆ ಕರ್ನಾಟಕದಲ್ಲೇ ಜಾಸ್ತಿ ಈ ಸಮಸ್ಯೆ? ಯಾಕೆ ಜಾಸ್ತಿ ಕರ್ನಾಟಕದಲ್ಲೇ? ಹೇಳ್ತೀನಿ, ನಾನ್ ಬರ್ತೀನಿ. ಅದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತೀನಿ. ನಾನು ಏನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ವಿಚಾರಕವಾಗಿ ಸಂಪನ್ಮೂಲ ಸರಿಯಾಗಿ ಕ್ರೋಢೀಕರಣ ಮಾಡ್ಲಾರ್ದಂಗ ಏನು ಇವತ್ತು ಈ ದೇಶ ರಾಜ್ಯದಲ್ಲಿ ಇರ್ತಕ್ಕಂತ ಒಂದೇ ಒಂದು ನಿಗಮ ಮಂಡಳಿಗೆ ಯಾವುದೇ ರೀತಿಯ ಅನುದಾನಗಳನ್ನು ಬಿಡುಗಡೆ ಮಾಡಿಲ್ಲ. ಏನು ಅನುದಾನಗಳನ್ನು ಬಿಡುಗಡೆ ಮಾಡಿದಾರಲ್ಲ, ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ. ಏನು ಈ ಅನುದಾನದಾಗ ಒಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತೈತಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇರ್ತೈತಿ. ನನಗಿರೋ ಮಾಹಿತಿ ಪ್ರಕಾರ ಈ ನಿಗಮ ಮಂಡಳಿಗಳಿಗೆ ಬಂದಂತ ಅನುದಾನ ಆ ನಿಗಮ ಮಂಡಳಿಯವರು ಆ ಸಮುದಾಯಕ್ಕೆ ಅರಿವು ಸಾಲ ಅಂತ ಶಿಕ್ಷಣಕ್ಕಾಗಿ, ವ್ಯಾಪಾರ ಸಾಲ ಅಂತ ಉದ್ದಿಮೆಗೆ ವ್ಯಾಪಾರಕ್ಕೆ, ಆಮೇಲೆ ತಳ್ಳೋ ಗಾಡಿ ಸಾಲ, ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲಗಳನ್ನು ಕೊಡ್ತಾರ. ಆ ನಿಗಮ ಮಂಡಳಿಗಳಿಂದ ತಗೊಂಡಾಗ ಜನಗಳು ಅಲ್ಲಿ ಆರಾಮಾಗಿ ಆ ದುಡ್ಡನ್ನು ತುಂಬುವಂತದ್ದು ಸರಿ ಇರ್ತದ ಪರಿಸ್ಥಿತಿ. ಏನು ಈಗ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ವನಿಧಿ ಯೋಜನೆ ಅಂತ ಹೇಳಿ ಮಾಡಿ ಅಲ್ಲಿ ಮುಂಚೆ 10,000 ಕೊಡ್ತಾರ, ಅವ್ರು ಸರಿಯಾಗಿ ತುಂಬಿದ್ರೆ 20,000 ಕಟ್ತಾರ, ಆಮೇಲೆ 50,000 ಕಟ್ತಾರ. ಎಷ್ಟು ನೀಟಾಗಿ ಸ್ವನಿಧಿ ಕಾರ್ಯಕ್ರಮ ಈ ರಾಜ್ಯದಾಗ ನಡೆದೈತಿ ನೋಡ್ರಿ, ದೇಶದಾಗ ನಡೆದೈತಿ. ಇಲ್ಲಿ ಇವ್ರ ನಿಗಮ ಮಂಡಳಿಗೆ ಯಾವುದೇ ದುಡ್ಡು ಅನುದಾನ ಕೊಡಕ್ ಆಗ್ತಾ ಇಲ್ಲ. ಆಮೇಲೆ ಏನು ಈ SC/ST ಕಾರ್ಪೊರೇಷನ್ ಹಣಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡ್ತಾ ಇದಾರ. ಆಮೇಲೆ ಇವರು ಈ ರಾಜ್ಯದಾಗ ದಸರಾ ಕಾರ್ಯಕ್ರಮ, ದಸರಾ ಬಿಡ್ತಾರ, ಪಾಲಿಟಿಕ್ಸ್ ಮಾಡ್ತಾರ, ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಸಾಹಿತ್ಯ ಸಮ್ಮೇಳನ ಬಿಡ್ತಾರ, ರಾಜಕಾರಣ ಮಾಡ್ತಾರ, ಹಾಸನ ಸಮಾವೇಶ ಮಾಡ್ತಾರ, ಮೊನ್ನೆ ಬೆಳಗಾವಿ ಸಮಾವೇಶ ಮಾಡ್ತಾರ. ಎಲ್ಲ ಕಡೆ ಬೆಳಗಾವಿ ಸಮಾವೇಶದಾಗ ಗಾಂಧಿ ಬಗ್ಗೆ, ಈ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋದು ಬಿಟ್ಟು ಸಂಪೂರ್ಣ ಬಿಜೆಪಿಯನ್ನ RSS ಅನ್ನ ಬೈಯೋದೇ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ರು. ನಾನು ಏನ್ ಹೇಳಿ ಬಯಸ್ತಾ ಇದ್ದೀನಿ ಅಂದ್ರೆ, ನಿಮಗೆ ಇದಕ್ಕ ಸರ್ಕಾರ ಮಾಡಕ್ಕ ರಾಜ್ಯ ಜನತೆ ಕೊಟ್ಟಿದ್ 138 ಜನರನ್ನ ಸರಿಯಾಗಿ ನಿಗಮ ಮಂಡಳಿಗೆ ನೀವು ದುಡ್ಡು ಕೊಡಕ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ, ನಾನು ಈ ರಾಜ್ಯ ಮಟ್ಟದ ಪ್ರಮುಖ ನಾಯಕರುಗಳು ಸುಮಾರು 150ರಿಂದ 200 ಕೋಟಿ ರೂಪಾಯಿಗಳನ್ನ ಏನು ತಮ್ಮ ಬೇನಾಮಿ ದುಡ್ಡನ್ನ ಐತಲ್ಲ ಅದನ್ನ ಈ ಮೈಕ್ರೋ ಫೈನಾನ್ಸ್ ಗಳ ಮುಖಾಂತರ ಹಂಚುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದಾರ. ಇದ್ರ ಬಿಜೆಪಿದವ್ರು ಅದಾರ ಅಂತ ನಿಮ್ಗೆ ಅನ್ಸಿದ್ರ ತನಿಖೆ ಮಾಡ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ. ಅದನ್ನೆಲ್ಲ ಬಿಟ್ಕೊಂಡು ಇವ್ರು ಸಾಯುವವರೆಗೂ ಸುಮ್ ಕುಂತ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಮಟ್ಟ, ಉರುಳು ಹಾಕೊಂಡು ಮಟ್ಟ, ಅವ್ರನ್ನ ಯಾವ ರೀತಿ ಬೇಕಾ ರೀತಿ ದಂಡಿಸೋ ಮಟ್ಟ ಸುಮ್ನೆ ಕುಂತ್ಕೊಂಡು ನಂತರ ಕೇಂದ್ರ ಸರ್ಕಾರದ ಹತ್ರ ಬೊಟ್ಟ ಮಾಡೋದು, ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲ ಹಾಕ್ತೇನೆ ಅಂತ ಹೇಳುದು, 7,80,000 ದೂರುಗಳು ಬರೋವರೆಗೂ ನೀವೇನ್ರಿ ಕತ್ತೆ ಕಾಯ್ತಾ ಇದ್ದೀರಾ? ಸರ್ಕಾರ ಆಡಳಿತ ಮಾಡಕ್ ತಾನೇ ನಿಮಗೆ ಕೊಟ್ಟಿರೋದು. ರೈಟ್, ಗಾಟ್ ಇಟ್. ವೆರಿ ವ್ಯಾಲಿಡ್ ಪಾಯಿಂಟ್ ಸರ್. ಬರ್ತೀನಿ ನಿಮ್ಮ ಹತ್ರ, ಹಂಗೆ ಬರ್ತೀನಿ. ಮಹಂತೇಶ್ ಶೆಟ್ಟಿ ಅವರು ಹೇಳಿ, ಸೌತ್ ಇಂಡಿಯಾ ಅಂದಾಗ ನಮಗೆ ಈ ಹಿಂದಿನ ಹಿಸ್ಟ್ರಿ ನೋಡೋದಾದ್ರೆ, ಸ್ಪೆಷಲಿ ಸೌತ್ ಇಂಡಿಯಾ
ಶ್ರೀಮಂತ ರಾಜ್ಯಗಳು ಅನ್ನುವಂತಹ ಹೆಸರನ್ನು ಪಡ್ಕೊಂಡಿದೆ. ಈ ಡೌನ್ವರ್ಡ್ಸ್ ಏನಿದ್ರು ಕೂಡ ಶ್ರೀಮಂತ ರಾಜ್ಯಗಳನ್ನು ಭಾರತ ಹೊಂದಿದೆ ಅಂಥೇಳಿ ಆಡಳಿತ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದ ವೈಫಲ್ಯದಿಂದ ದಿವಾಳಿ ಆಗೋ ದಿವಸ ದೂರ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಿದ್ದಾವೆ. ಇದಕ್ಕೇನು ಉತ್ತರ ಕೊಡ್ತೀವಿ? ಮೇಡಮ್, ಅದು ಪ್ರಶ್ನೆ ಅದಲ್ಲ. ಈಗ ನಿಜವಾದ ನೈತಿಕತೆಯನ್ನು ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳಲ್ಲಿ ನಾವು ಭಾಗಿಯಾಗ್ತಾ ಇರ್ತೀವಿ ಆವಾಗಾಗ. ನನಗೀಗ BJPಯವರು ಕಾಂಗ್ರೆಸ್ನವರು ಅನ್ನೋದಕ್ಕಿಂತಲೂ ಈ ಸರ್ಕಾರದ ರೂಲ್ಗಳು RBI ತನ್ನದೇ ಆದಂಥ ರೂಲ್ಸನ್ನು ಮಾಡಿದೆ. ಒಬ್ಬರಿಗೆ ಒಂದು ಕುಟುಂಬಕ್ಕೆ 4 ಸಾಲವನ್ನು 5 ಸಾಲವನ್ನು ಕೊಡೋದ್ರ ಬದಲು 1-2 ಸಾಲವನ್ನು ಕೊಡುವಂಥ ವ್ಯವಸ್ಥೆ ಆಗಲಿ, ಅಥವಾ ಅದರದೇ ಆದಂಥ ಹಣಕಾಸಿನ ವ್ಯವಸ್ಥೆಯಲ್ಲಿ 50,000ನೋ 1 ಲಕ್ಷ ಒಳಗಡೆನೂ ಕೊಡುವಂಥ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಸರ್ಕಾರಗಳು ತಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಇದನ್ನ ಮಾನಿಟರ್ ಮಾಡಕ್ಕೆ ಸಚಿವರು ಅಂತಿರೋದು. ಇರ್ಲಿ, ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀರಿ. ಪ್ರಾಕ್ಟಿಕಲಿ ಆತರ ಇಲ್ಲ ನೋಡಿ. ಸರ್ಕಾರಿ ಆಸ್ಪತ್ರೆಗಳು ಬಹಳ ಚೆನ್ನಾಗಿದ್ದಿದ್ರೆ ಯಾರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಲ್ಲ. ಸರ್ಕಾರಿ ಶಾಲೆಗಳು ಬಹಳ ಚೆನ್ನಾಗಿದ್ದಿದ್ರೆ ಹಾಗಾದ್ರೆ ಈಗ ಎರಡು ಸರ್ಕಾರದ ಕೆಲಸ ಅಲ್ವಾ? ಕೇಂದ್ರದವ್ರದ್ದು ಇದು ಕೆಲಸ ಅಲ್ವಾ? ಕೇಂದ್ರದವ್ರದ್ದು ಇದೆ, ರಾಜ್ಯದವ್ರದ್ದು ಇದೆ. ನೋಡಿ, ಕಳೆದ 10 ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿದೆ. ಸುದೀರ್ಘವಾಗಿ 65 ವರ್ಷ ಆಡಳಿತ ಮಾಡಿದ್ರೆ. ಕರ್ನಾಟಕದಲ್ಲೂ ಸುದೀರ್ಘವಾಗಿ ಆಡಳಿತವನ್ನ ಮಾಡಿದಿರಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಈ ಸಮಸ್ಯೆಗಳು ನೆನಪು ಮಾಡ್ತಿದ್ದಾವೆ. ಅರ್ಥ ಮಾಡ್ಕೋಬೇಕು. ಅದನ್ನ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಒಂದೇ ದಿವಸಕ್ಕೆ 2 ದಿವಸಕ್ಕೆ ಅಂತಲ್ಲ. 16-17 ವರ್ಷದಿಂದ ಈಗ ಅವ್ರು ಹೇಳ್ತಾ ಇದ್ದಾರೆ, ಹಾಗಾದ್ರೆ ನೀವೇ ಕೇಂದ್ರದ ಬಗ್ಗೆ ಬಟ್ಟು ಮಾಡಿ ತೋರಿಸುವಂತ ವ್ಯವಸ್ಥೆ ಮಾಡಿ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ, ತಿಳಿಸಿ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ಅಲ್ಲಿ ಬದಲಾವಣೆ ತರಲಕ್ಕೆ ಹೇಳಿ. ಕಾಂಗ್ರೆಸ್ ಏನು ಮಾಡಿಲ್ಲ. BJP ಅವರು 17 MP ಮೇಡಮ್, ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಕರ್ನಾಟಕದಲ್ಲಿ ಕಷ್ಟ ಇದೆ ಅಂತ. ಅವ್ರೇನಿಗೆ ಬಾಯಿ ತೆಗಿತಾ ಇಲ್ಲ. ಅವ್ರೇನೋ ಕತೆ ಕಾಯಕ್ಕೆ ಹೋಗಿದ್ದಾರೆ. ನಿಮ್ಮವ್ರು ಎಲ್ಲಿ ಹೋಗಿದ್ದಾರೆ? ನೀವು ಅದಕ್ಕೆ ಉತ್ತರ ಕೊಡಬೇಕಿಲ್ಲ. ನಾವು ಸ್ವನಿಧಿ ಯೋಜನೆ ಮುಖಾಂತರ ಅವ್ರಿಗೆ ಹೇಳಿಬಿಟ್ರಿ ನೀವು ಎಲ್ಲ ಕತ್ತೆ ಕಾಯ್ಕೆ ಹೋಗಿದ್ದೀರಾ ಅಂತ. ನಿಮ್ಮ ಎಂಪಿಗಳು ಎಲ್ಲ ಹೋಗಿದ್ದಾರೆ ಸರ್? ಅದಕ್ಕೂ ನೀವು ಉತ್ತರ ಕೊಡಿ. ಎರಡೂ ಪಕ್ಷಗಳು ಅಷ್ಟೇ ಉತ್ತರ ಕೊಡಬೇಕು ಕರ್ನಾಟಕಕ್ಕೆ. ಕರ್ನಾಟಕ ಜನರ ಕಷ್ಟದಲ್ಲಿ ಇರೋದು ಕಾಂಗ್ರೆಸ್ BJP ಎರಡು ಪಕ್ಷಗಳು ಸೇರ್ಕೊಂಡು ಕಷ್ಟದಲ್ಲಿ ತಗೊಂಡು ಬಂದ್ಬಿಟ್ಟಿರೋದು. ಇವತ್ತು ನೀವು ಅವ್ರ ಮೇಲೆ ಅವ್ರು ಇವ್ರ ಮೇಲೆ ಆಗ್ತಾ ಇದ್ರೆ ಅದು ದಯವಿಟ್ಟು ಅದು ಯಾರು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರಕ್ಕಾಗಲ್ಲ. ಓಕೆ, ಹೇಮಾದ್ರಿ ಸರ್ ಕಂಟಿನ್ಯೂ. ನೋಡಿ, ಈಗ ನಾವೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವ್ದಿದೆ ಇವತ್ತು ಸ್ವನಿಧಿ ಯೋಜನೆ ಅಂತ ಹೇಳಿ, ಏನು ವಿಶ್ವಕರ್ಮ ಯೋಜನೆ ಒಳಗೆ 18 ಏನು ಕುಶಲಕರ್ಮಿಗಳಿಗೆ 18 ವಿಭಾಗಗಳನ್ನ ಮಾಡಿ ಅವರಿಗೆ ಸ್ವನಿಧಿ ಯೋಜನೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವತ್ತು ಸರ್ಕಾರ ನಿಮ್ಗೆ ಗೊತ್ತಿರಲಿ ಮೇಡಮ್, ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಆಗ್ಲಿ, ಯಾವುದೇ ಕೊಲ್ಯಾಟರಲ್ ಸೆಕ್ಯೂರಿಟಿ ಆಗ್ಲಿ, ಜಾಮೀನ್ ಆಗ್ಲಿ ಏನೇನು ಕೇಳೋದಿಲ್ಲ. ಕೇವಲ ಅವನಿಗೆ ವ್ಯಾಪಾರದ ಏನು ನಗರಸಭೆಯಲ್ಲಿಂದ ಪಡೆದಂತ ಲೈಸೆನ್ಸಿನ ಮೇಲೆ ಮೊದಲಿಗೆ ಅವನಿಗೆ 10,000 ಕೊಡ್ತಾರ. ಅವ ಅದನ್ನ ಪೇಡ್ ಮಾಡಿದ್ರೆ 20,000 ಕೊಡ್ತಾರ. ಅದನ್ನ ಪೇಡ್ ಮಾಡಿದ್ರೆ 50,000. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲಲ್ಲ. ಅಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲಲ್ಲ. ಯಾಕೆ ಮಾಡ್ಕೊಳ್ಳಿಲ್ಲ? ಇದು ಕೇಂದ್ರ ಸರ್ಕಾರದ ಯಶಸ್ವಿ ಯೋಜನೆ ಅಲ್ವಾ? ವಿಶ್ವಕರ್ಮ ಯೋಜನೆಯಡಿ 18 ಸಮುದಾಯಗಳಿಗೆ ಇವತ್ತು ಕ್ಷೌರಿಕ ಇರ್ಬೋದು, ಏನು ಬಡಗಿತನ ಮಾಡ್ತಕ್ಕಂತ ಇರ್ಬೋದು, ಈ ರೀತಿ ಸುಮಾರು 18 ಕ್ಷೇತ್ರದವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಈ ದೇಶದ ಕುಶಲಕರ್ಮಿಗಳನ್ನ ಜೋಪಾನ ಮಾಡ್ತಾ ಇದ್ದದಲ್ಲ ಕೇಂದ್ರ ಸರ್ಕಾರ. ಮತ್ತೆ ಇವರು ಆರೋಗ್ಯ ಇಲಾಖೆಯನ್ನು ಕೇಂದ್ರ ಸರ್ಕಾರದ ವ್ಯಾಪ್ತಿಯೊಳಗೆ ಬರ್ತದ. ಬಾಣಂತಿಯರ ಸಾವಿಗೆ ನೋಡಿ, ಬಾಣಂತಿಯರ ಸಾವಾದ್ರೆ ಇವ್ರು ಯಾವ ರೀತಿ ರಾಜಕಾರಣದಲ್ಲಿ ವ್ಯವಸ್ಥೆ ಇರ ನಮಗ್ ರಾಜಕಾರಣ ಅಂತ ಹೇಳ್ತಾ ಇದಾರ. ಆ ಬಾಣಂತಿಯರ ಸಾವಾಗ್ತಾ ಇದ್ರೆ ಸೊಂಡೂರಿನಲ್ಲಿ ಹೋಗಿ ವಿಜಯೋತ್ಸವದ ಸಮಾರಂಭ ಮಾಡ್ತಾರ. ಬಳ್ಳಾರಿಗೆ ಹೋಗಿ ಬಾಣಂತಿಯರ ಸಾವಿಗೆ ಇವರು ಭೇಟಿ ಕೊಡೋದಿಲ್ಲ. ಏನು ನಾಗಲಕ್ಷ್ಮಿ ಚೌಧರಿ ಅಂತ ಹೇಳಿ ಸನ್ಮಾನ್ಯ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷ ಆದಂತವ್ರು ಯಾವ್ದೋ ಸಣ್ಣ ಪುಟ್ಟ ವಿಚಾರಕ್ಕೆ ಆ ಕುಮಾರಸ್ವಾಮಿ ಅವ್ರು ಯಾರಿಗೋ ಒಬ್ರಿಗೇನೋ ಹೆಣ್ಮಗಳಿಗೇನೋ ಮಾತಾಡಿದ್ರು ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ರು. ಇವ್ರು ಯಾವಾಗ ಬಾಣಂತಿಯರ ಸಾವಿಗೆ ಹೋದ್ರು? ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ಬಾಣಂತಿಯರು ಸತ್ತಾಗ ಅವರ ಆಸ್ಪತ್ರೆಗಳಿಗೆ ಹೋದ್ರು? ಎಷ್ಟು ದಿವಸಕ್ಕೆ ಹೋದ್ರು? ಮಕ್ಕಳ ಸಾವಾಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ರೈತರ ಸಾವಾಗ್ತಾ ಇದೆ, ಗುತ್ತಿಗೆದಾರ ಸಾವಾಗ್ತಾ ಇದೆ. 36,000 ಕೋಟಿ ರೂಪಾಯಿ ನೋಡಿ, 36,000 ಕೋಟಿ ರೂಪಾಯಿ ಗುತ್ತಿಗೆದಾರ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದರೆ ಪ್ರತಿಫಲನ ಈ ರೀತಿ ರಾಜ್ಯದಾಗ ಆತ್ಮಹತ್ಯೆಗಳು, ಕೊಲೆ ಸುಲಿಗೆಗಳು, ನಿತ್ಯ ಲೂಟಿ
ಹಾಡುವಾಗಲೇ ಲೂಟಿ ದೊಂಬಿಗಳು ನಡೀತಾ ಇದಾವು. ಈ ಸರ್ಕಾರ ತತ್ಕ್ಷಣ ತಮ್ಮ ಕೈಲಿಂದ ಅಧಿಕಾರ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರ ಈ ಶನಿ ಶೇಷಾದ್ರಿ ಅವರೇ, ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ಅಂಗವಾಗಿ ಕೆಲಸ ಆರ್ಥಿಕತೆಯ ದಿವಾಳಿತನ, ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲದ ಪರಿಣಾಮ. ಹೌದಾ? ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಅನುದಾನ ಎಷ್ಟು ಬರಬೇಕಾಗಿತ್ತು? ಈ ರಾಜ್ಯದಿಂದ ಕೇಂದ್ರಕ್ಕೆ 11 ಜನ MP ಗಳು ಕೊಟ್ಟಿದ್ದೀರಿ, ಮತ್ತೆ ರಾಜ್ಯದಿಂದ 4 ಜನ ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಕತ್ತೆ ಕಾಯ್ತಾ ಇದ್ದೀರಾ? ಹೋಗಿ ತೊಂಬರಕ್ಕೆ ಹೇಳಿ, ನಮ್ಮ ರಾಜ್ಯಕ್ಕೆ ಬರಬೇಕಾದ ಸೆಸ್ಸನ್ನು ನಮಗೆ ಕೊಡ್ರಿ, ನಮಗೆ ಬರಬೇಕಾದ ಅನುದಾನವನ್ನು ನಮಗೆ ತೆಗೆದುಕೊಂಡು ಬರ್ರಿ. ಅದನ್ನ ತೊಗೊಂಡು ಬಂದಿದ್ದೀರಾ? ತೊಗೊಂಡು ಬಂದು ಮಾತನಾಡ್ರಿ. ನಾನು ಆರ್ಥಿಕ ವಿಚಾರ ಕೇಂದ್ರ ಯಾವ ರೀತಿ ರಾಜ್ಯಕ್ಕೆ ಅನುದಾನ ಕೊಟ್ಟಿದೆ ಅನ್ನುವಂಥದ್ದು ನೋ ಸರ್, ಈಗ ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನ ತೆಗೆದುಕೊಂಡು ಬರ್ರಿ. ಆರ್ಥಿಕತೆಯನ್ನ ನೀವು ಮಾತನಾಡಿದಲ್ಲ, ಅದನ್ನ ಕೇಳಬೇಕಾಗುತ್ತೆ. ಹೇಮಾದ್ರಿ ಸರ್ ಹಂಗೆ ಸಂಪರ್ಕದಲ್ಲಿ ಸರ್. ಓಕೆ ಹೇಮಾದ್ರಿ ಸರ್ ಬಂದೆ, ಒಂದ್ ನಿಮಿಷ. ಓಕೆ ರೈಟ್ ಸರ್, ಮೂಲ ಅಂತ ನೋಡೋದಾದ್ರೆ ಜನಸಾಮಾನ್ಯರು ತತ್ತರಿಸಿದ್ದಾರೆ ಅಂದರೆ ಅವ್ರ ಬದುಕು ಕಷ್ಟ ಆಗಿದೆ ಅಂತಲೇ. ಈಗ ಸಾಲ ತಗೊಳ್ಳೋರು ಶೋಕಿಗೆ ಅಂತ ತಗೊಳ್ಳಲ್ಲ. ನಾನು ಬಡವರ್ಗ ನೋಡೋದಾರೆ, ಶೋಕಿ ಮಾಡೋರು ಬೇರೆದೇ ಪಂಗಡ ಇರುತ್ತೆ, ಅದನ್ನು ಬೇಡ. ಈ ವರ್ಗ ಅಂತ ನೋಡೋದಾದ್ರೆ ಅವ್ರು ಬದುಕು ಕಟ್ಕೊಳ್ಳೋಕ್ಕೆ ಮಗಳು ಮತ್ತೇನೋ ಕಾರಣಕ್ಕೆ ತೊಗೊಂಡಿರ್ತಾರೆ. ಸೊ ಮೂಲದಲ್ಲಿ ನಾನು ನೋಡೋದಾದರೆ ಈಗ ನೋಡಿ, ನಾನು ಆಗಲೇ ಇರ್ಷಾದ್ ಅವ್ರ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ. ಸರ್ಕಾರಿ ಶಾಲೆಗಳು ಸರಿ ಇತ್ತು ಅನ್ನೋದಾಗಿದ್ದರೆ, ಕಿಟಕಿ ಬಾಗಿಲು ಛಾವಣಿ ನೆಟ್ಟಗಿತ್ತು ಅಂದಿದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋಗಲ್ಲ. ಆಸ್ಪತ್ರೆಗಳು ನೆಟ್ಟಗಿತ್ತು ಅಂತ ಹೇಳಿದ್ರೆ, ಸರಿಯಾದಂಥ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿತ್ತು ಅಂದರೆ ನಾವು ಪ್ರೈವೇಟಿಗೆ ಹೋಗೋ ಅಗತ್ಯ ಇಲ್ಲ. ಇಂಥ ಒಂದು ಸಿಚುವೇಶನನ್ನು ರಾಜ್ಯದ ಯಾವುದೇ ಸರ್ಕಾರ ಬಂದಿರಲಿ ಅವು ಕಾರಣ ಆಗಿರೋದ್ರಿಂದಲೇ ಇವತ್ತು ಇಂಥ ಪರಿಸ್ಥಿತಿ. ಇನ್ನು ಆದಾಯದ ಕ್ರೋಢೀಕರಣದ ಬಗ್ಗೆ ಮಾತಾಡಬೇಕು. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ವಿನಿಯೋಗಿಸ್ತಿದ್ದಾರೆ ಅನ್ನೋದಾದರೆ, ಉಳಿದ ಅಭಿವೃದ್ಧಿ ಕಾಮಗಾರಿಗಳು ಅಲ್ಲಲ್ಲೇ ನಿಂತ್ಕೋತವೆ, ಅಲ್ಲಲ್ಲೇ ಸ್ಟಾಪ್ ಆಗುತ್ತೆ. ಅದರ ಪರಿಣಾಮ ನೋಡಿ, ಇದೆಲ್ಲದಕ್ಕೂ ಮೇಯ್ನ್ ಮೂಲ ಅಂತ ನಾವು ನೋಡ್ತಾ ಹೋಗೋದಾದರೆ ಬೊಕ್ಕಸ ಆದಾಯ. ಏನಂತೀರಿ ಮೇಡಮ್? ಇವತ್ತು ನಿಮಗೆ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಡುಬಡವರು ಇವತ್ತು ಮೈಕ್ರೋ ಫೈನಾನ್ಸ್ಗಳ ಜೊತೆ ಯಾಕೆ ಶಾಮೀಲ್ ಆಗ್ತಿದ್ದಾರೆ ಅನ್ನೋದಕ್ಕೆ ಇವತ್ತು ಒಂದು 4-5 ಕಡೆ ನಾನು ಸರ್ವೆ ಮಾಡಿದೆ. ಬೇರೆ ಸಾರ್ವಜನಿಕರನ್ನ ಈ ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರು ಸ್ವಲ್ಪ ನೊಂದಿದ್ದಾರೆ ಅಂತ ಅವ್ರನ್ನ ಕೇಳಿದಾಗ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಬಡವರಿಗೆ ಅಂತ ಇರ್ತಕ್ಕಂಥ ಯೋಜನೆಗಳು ಇವತ್ತು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜಾಗೃತಿ ಇಲ್ಲ. ಇವತ್ತು ಕೂಡ ಎಷ್ಟೋ ಜನಕ್ಕೆ ಸರ್ಕಾರಗಳಲ್ಲಿ ಯಾವ ರೀತಿ ಯೋಜನೆಗಳ ಬಗ್ಗೆ ಅರಿವಿಲ್ಲ. ಇವತ್ತು ಕೂಡ ಅರಿವಿಲ್ಲ ಅನ್ನೋದಕ್ಕಿಂತನೂ ಮೂಡಿಸಿಲ್ಲ. ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಇವತ್ತು ಯಾಕೆ ಅಂತಂದ್ರೆ, ಈ ಹಣವನ್ನೆಲ್ಲ ಆಗಲೇ ನಮ್ಮ ಮಿತ್ರರು ಹೇಳ್ತಿದ್ರು, ಆಯ್ತು 4,000 ಚಿಲ್ಲರೆ ಕೋಟಿ ಮೊನ್ನೆ ರಿಲೀಸ್ ಮಾಡಿದ್ರಲ್ಲ ಕೇಂದ್ರದಿಂದ, ಎಷ್ಟು ಹಣ ಜನಗಳಿಗೂ ಬಡ ಜನರಿಗೆ ಹೋಗಿದೆ ಅಂತಕ್ಕಂಥದ್ದು ಇವತ್ತು ನೀವು ಲೆಕ್ಕ ಕೊಡ್ತೀರಾ? ಹಾಗಾದ್ರೆ ಇವತ್ತು ಕೂಡ ಅದರಲ್ಲಿ ಎಷ್ಟೋ ಸಾಕಷ್ಟು ಪೋಲಾಗಿದೆ. ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಯೋಜನೆಗಳು ಕಡುಬಡವರಿಗಿದೆಯೋ ಕಟ್ಟಕಡೆಯ ಬಡವನಿಗೂ ಕೂಡ ತಲುಪಿಸಬೇಕಾದ್ರೆ ಆ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಂತಕ್ಕಂಥ ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಇವತ್ತು ಜಾರಿ ಆಗಬೇಕು ಅನ್ನೋದಾದ್ರೆ ಕಮ್ಮಿ ದರದಲ್ಲಿ ಬಡ್ಡಿ ಸಿಗ್ತಕ್ಕಂಥ ಅನೇಕ ಯೋಜನೆಗಳಿದೆ. ಬಡವರಿಗೆ ಇವತ್ತು ಗೊತ್ತಿಲ್ಲ. ಏಕದಮ್ ಮತ್ತೊಂದು ಮಾತನ್ನು ಹೇಳ್ತಿದ್ದೀನಿ ಮೇಡಮ್, ಯಾವ ಈ ಮೈಕ್ರೋ ಫೈನಾನ್ಸ್ಗಳ ಜೊತೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ ಸಾರ್ವಜನಿಕರು, ಕಡುಬಡವರು ಅಂತಕ್ಕಂಥ ಯಾರಿದ್ದಾರೆ ಅವ್ರಿಗೂ ಕೂಡ ನಾನು ದಯಮಾಡಿ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ನೋಡ್ದೇನೆ ಏಕಾಏಕಿ ದುಡ್ಡು ಸಿಗುತ್ತೆ ಅಂತ ಇಸ್ಕೊಳ್ಳೋದು ಕೂಡ ಒಂದು ರೀತಿ ತಪ್ಪಾಗ್ತದೆ ಅನ್ನೋದು ಕೂಡ ಇವತ್ತು ನಾವು ವಿಚಾರ ಮಾಡಬೇಕಾಗ್ತದೆ. ನಮಗೇನೋ ಆದ್ರೂ ನಾನು ಒಂದು ಸ್ವಲ್ಪ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಹೇಮಾದ್ರಿ ಅವರು ಒಂದು ವಿಚಾರವನ್ನು ಹೇಳಿದ್ರು, ವಿಶ್ವಕರ್ಮ ಕರಕುಶಲ ಸಮಥಿಂಗ್ ಮುದ್ರಾ ಯೋಜನೆ. ಇದ್ರಲ್ಲೆಲ್ಲ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಿಗುತ್ತೆ ನೋಡಿ, ಅಷ್ಟು ಸುಲಲಿತವಾಗಿ ಸಿಕ್ಬಿಡತ್ತಾ? ಇಮಿಡಿಯೇಟ್ ಸಿಕ್ಬಿಡತ್ತಾ? ನಿಮಗೆ ಒಂದು ನಿಮಿಷ ಹೇಳ್ತಿದ್ದೀನಿ, ಅಷ್ಟು ಇಮಿಡಿಯೇಟ್ ಸಿಗುತ್ತೆ ಅನ್ನೋದಕ್ಕಿಂತನೂ ಇಂಥ ಯೋಜನೆ ಇದೆ ಅಂತಂದ್ರೆ, ಇಲ್ಲಿ ನಮ್ಗೆ ಹೋಗೋದಕ್ಕೆ ದಾರಿ ಇದೆ ಅಂತ ಮೊದಲೇ ಗೊತ್ತಾದ್ರೆ ನೀವೆಲ್ಲೋ ಅಡ್ಡದಾರಿಲಿ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ದಾರಿ ಇದೆ ಅಂತ ತೋರಿಸೋರೇ ಇಲ್ಲ ಅಂದ್ಮೇಲೆ, ನಿಮಗೆ ಯೋಜನೆಗಳ ಬಗ್ಗೆ ನಿಮ್ಗೆ ಅರಿವೇ ಇಲ್ಲ ಅಂತಕ್ಕಂಥದ್ದಾದ್ಮೇಲೆ ಹಾಗಾದ್ರೆ ಜನಗಳು ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಯಾವುದೇ ಕಾರಣಕ್ಕೂ ಯಾವ ಈ ಬಡವರು ಮೈಕ್ರೋ ಫೈನಾನ್ಸ್ ಅಲ್ಲಿ ಹಣ ತಗೊಂಡಿದ್ದಾರೆ, ಎಲ್ಲೇ ಆಗ್ಲಿ ರೌಡಿಗಳನ್ನೇನಾದ್ರೂ ಬಿಡೋದಾದ್ರೆ ಕಠಿಣವಾದಂತ ಕಾನೂನನ್ನು ತಗೋಬೇಕು. ನಮ್ಮ ಫುಟೇಜ್ ಅಲ್ಲಿ ಸಿಕ್ಕಿದೆ ಸರ್, ಬೆಳಗಿನ ಜಾವ 6 ಗಂಟೆಗೆ, ರಾತ್ರಿ 12 ಗಂಟೆಗೆ ಮತ್ತೊಂದು ಹೌದು ಮೇಡಮ್, ಖಂಡಿತ. ಆಮೇಲೆ ಇದು ಒತ್ತಲ್ದೆ ನಾನು ಆಗ್ಲೇ ನಿಮ್ಗೊಂದು ಸಣ್ಣ ಮಾತು ಹೇಳಿದೆ, ಅವ್ರು ಮನೆ ಬಿಟ್ಟು ರಾತ್ರಿ 10 ಗಂಟೆ ತನಕ ಕಾಯ್ತಾರಂತೆ, ನಾವು ಮನೆ ಒಳಗೆ ಹೋಗ್ಬೋದ, ಅಲ್ಲಿ ತನಕ ಉಪವಾಸ ಇದ್ದೀವಿ ಅಂತಕ್ಕಂಥ ಒಂದು ಬಡ ಹೆಂಗ್ಸ್ ಹೇಳ್ತಾಳೆ. ಹಾಗಾದ್ರೆ ರಾಜ್ಯ ಸರ್ಕಾರಗಳಿಗೆ, ಮಾನ್ಯ ಕಾಂಗ್ರೆಸ್ ವಕ್ತಾರಿಗೆ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, 7 ಲಕ್ಷ ಚಿಲ್ಲರೆ ನಿಮ್ ಕಂಪ್ಲೇಂಟ್ಗಳು ಬಂದಿದೆಯಲ್ಲ, ಇವತ್ತು ಎಷ್ಟು ಮೈಕ್ರೋ ಫೈನಾನ್ಸ್ಗಳು ಅನಧಿಕೃತವಾದ ಇರ್ತಕ್ಕಂಥವ್ರದ್ದು ನೋಟಿಸ್ ಕೊಟ್ಟಿದ್ದೀರಾ ಅಥವಾ ಅವ್ರನ್ನ ಎಷ್ಟು ಜನ ತಗೊಂಡ್ಬಂದು ಒಳಗೆ ಹಾಕಿದ್ದೀರಾ? ಇವತ್ತಿನವರೆಗೂ ಮೀಟಿಂಗ್ ಮಾಡಿದ್ದಾರೆ. ಇವತ್ತಿನ ಮೀಟಿಂಗ್ ಮಾಡೋದಿರ್ಲಿ ಮೇಡಮ್, ಒಬ್ಬರನ್ನಾದ್ರೂ ಕರ್ಕೊಂಡ್ಬಂದು ಒಳಗಡೆ ಕೂರಿಸ್ಬೇಕಲ್ಲ, ಜನರಿಗೊಂದು ಜಾಗೃತಿ ಮೂಡಬೇಕಾದ್ರೆ. ಇವತ್ತಿನವರೆಗೂ ನೀವೇನು ಮಾಡಿಲ್ಲ ಅಂತಂದ್ರೆ ಎಲ್ಲೋ ಇದ್ರ ಜೊತೆಯಲ್ಲಿ ನೀವು ಕೂಡ ಶಾಮೀಲ್ ಆಗಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅನ್ನೋದು ಅನುಮಾನ. ರೈಟ್. ಹೇಮಾದ್ರಿ ಸರ್, ಲಾಸ್ಟ್ ರಿಯಾಕ್ಷನ್.
ದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ರಾಜ್ಯ ಸರ್ಕಾರ. ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಬಯಸ್ತಾ ಇರ್ತೀನಿ, ಶಾರ್ಟ್ ಆಗಿ ಹೇಳ್ತೀನಿ, ಬಹಳ ಜಗ್ಗಂಗಿಲ್ಲ. ನಾವು ಈಗ ನೀವು ತಾವು ಕೇಳಿದ್ರೆ ಅವ್ರಿಗೆ ಸರಳವಾಗಿ ಸಿಕ್ತತ್ತ ಅಂತ ಹೇಳಿ, ಈ ರಸ್ತೆ ಸ್ವನಿಧಿ ಯೋಜನೆ ಅಡಿ ಒಳಗ ನಿಮ್ಗೆ ಗೊತ್ತಿರ್ಲಿ, ನಾನು ಒಬ್ಬ ಭಾಜಪದ ಸಾಮಾನ್ಯ ಕಾರ್ಯಕರ್ತನಾಗಿ, ವಕ್ತಾರನಾಗದೆ ಕೇವಲ ಒಬ್ಬ ಸಾಮಾನ್ಯ ಕರ್ತನಾಗಿ ನನ್ನ ಮಿತ್ರರ, ನಮ್ಮ ಪಕ್ಷದ ಪದಾಧಿಕಾರಿಗಳೊಂದಿಗೆ ನಾವು ಮಾರ್ಕೆಟ್ನಾಗ ಬೀದಿ ಮೇಲೆ ಬಾಳೆಹಣ್ಣು ಇತ್ಯಾದಿ ಸಣ್ಣ ಚಿಕ್ಕ ಪುಟ್ಟ ಅಂಗಡಿಯವರ ಮಾರೋರ ಹತ್ರ ನೇರವಾಗಿ ಹೋಗಿ ಈ ವಿಚಾರನ ಅವ್ರಿಗೆ ತಿಳಿಸಿ, ಅದಕ್ಕೆ ಆದಂತ ಒಂದು ಲೀಡ್ ಬ್ಯಾಂಕ್ ಇರ್ತೈತಿ, ಆ ಲೀಡ್ ಬ್ಯಾಂಕಿನವ್ರನ್ನ ಒಂದ್ ಕಡೆ ಕೂಡಿಸಿ ಮೀಟಿಂಗ್ ಮಾಡಿ ಇವ್ರಿಗೆಲ್ಲರಿಗೂ ಲೋನ್ ಕೊಡಿಸುವಂತ ಕಾರ್ಯವನ್ನು ನಾವು ಮಾಡಿದೀವಿ, ಪ್ರಾಮಾಣಿಕವಾಗಿ ಮಾಡಿದೀವಿ ಅನ್ನೋದು ಈ ಸಂದರ್ಭದಲ್ಲಿ ಒಂದು ನಾನು ಹೇಳ್ಬಯಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರಕ್ಕೆ ಕಾಂಗ್ರೆಸ್ಗೆ ಎಲ್ಲದಕ್ಕೂ ನೇರವಾಗಿ ಕೇಂದ್ರ ಮಾಡಲಿಲ್ಲ ಅಂತ ಹೇಳ್ತೈತಿ. ಮೊನ್ನೆ ಏನು ಕೇಂದ್ರದ ಸನ್ಮಾನ್ಯ ಸಚಿವರಾದಂತ ಶಿವರಾಜ್ ಸಿಂಗ್ ಚೌಹಾಣ್ ರವರು ಬೆಂಗಳೂರಿಗೆ ಬಂದಾಗ ಒಂದು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಗೃಹ ಇಲಾಖೆ ಇವರ ಎಲ್ಲ 3 ಮಂತ್ರಿಗಳನ್ನ ಕೂಡಿಸಿಕೊಂಡು ಏನೋ ಒಂದು ಅವಲೋಕನ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾರ ಅಂತಂದ್ರೆ ಆರೋಪ ಪ್ರತ್ಯಾರೋಪ ಮಾಡೋದು ನಮ್ ಕೆಲಸ ಅಲ್ಲ. ನಾವು ಕೊಟ್ಟಂತ ಅನುದಾನಗಳನ್ನ ಕರ್ನಾಟಕ ಅನುದಾನದ ಖರ್ಚು ಮಾಡಿಲ್ಲ. ಏನು ನಾವು ಈ ಮುಂಚೆ ಕರ್ನಾಟಕದ 2,57,000 ಮನೆ ಕೊಟ್ಟಿದ್ವಿ, ಅದ್ರ ಗುರಿ ನಾವು ಇನ್ನೂ ಹೆಚ್ಚಿಗೆ ಹೋಗ್ಲಿ ಅಂತೇಳಿ 4,67,580 ಮನೆಗಳನ್ನ ಕಟ್ಟಕ್ ನಾವು ಒಪ್ಪಿಗೆ ಕೊಟ್ಟಿವಿ. ಅದನ್ನ ಬಡವರ ಸೇವೆ ಅಂತ ಮಾಡ್ರಿ ಅಂತ ಹೇಳಿ, ಆಮೇಲೆ ಹೆಚ್ಚುವರಿ ಸಿಬ್ಬಂದಿ ನೀಡಲು ನಾವು ಹೆಚ್ಚಿನ ಅನುದಾನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರ. ಇವರು ತಮ್ಮ ಆಡಳಿತ ದುರುಪಯೋಗ, ಇವರು ವೈಫಲ್ಯ ಮುಚ್ಚಿಕೊಳ್ಳಲು ಒಂದು ಸುಮ್ಮನೆ ಕೇಂದ್ರ ಹತ್ರ ಬಟ್ಟು ಮಾಡೋದನ್ನು ಬಂದ್ ಮಾಡಿ ಆಡಳಿತ ಕೊಡ್ರಿ, ಪ್ರಾಮಾಣಿಕವಾದ ಆಡಳಿತ ಮಾಡ್ರಿ, ಆ ಸೇವೆ ಕೊಡ್ರಿ ರಾಜ್ಯ ಜನತೆಗೆ ಅಂತೇಳಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಮುಖಾಂತರ ಈ ಸರ್ಕಾರವನ್ನು ನಿಮ್ಮ ಜೀವಾಹಿನಿ ಮುಖಾಂತರ ನಾನು ಕೇಳಬಯಸ್ತಾ ಇದ್ದೀನಿ. ರೈಟ್ ಇರ್ಷಾದ್ ಅವರೇ, ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟು ರಾಜ್ಯ ಸರ್ಕಾರ ಕಾಂಗ್ರೆಸ್ಸನ್ನು ನಂಬಿದ್ದಾರೆ, ಜನರು ಕೈ ಹಿಡಿಬೇಕೀಗ. ಮೇಡಮ್, ಈ 2 ಪಕ್ಷಗಳು ಇವ್ರ ಮೇಲೆ ಅಷ್ಟೇ ಇದು ಮಾಡ್ಕೊಂಡಿದ್ರೆ ಜನರ ಕಷ್ಟ ಸುಖಕ್ಕೆ ಯಾರು ಬರಲ್ಲ. ದಯವಿಟ್ಟು ಈ ನಾಟಕಗಳು ಬಿಟ್ಟು ಜನರಿಗೆ ಏನ್ ಮೂಲ ಸೌಕರ್ಯಗಳು ಸಿಗ್ಬೇಕು, ಒಳ್ಳೆ ಸ್ಕೂಲು, ಹಾಸ್ಪಿಟಲ್ ಹೇಳ್ದಂಗೆ ಅದ್ರ ಮೇಲೆ ಈ ಸರ್ಕಾರಗಳು ಕೆಲಸ ಮಾಡಿದ್ರೆ ಜನರಿಗೂ ಒಳ್ಳೇದಾಗತ್ತೆ. ಕಾಟಾಚಾರಕ್ಕೆ ಯಾವ ಮೀಟಿಂಗು ದಯವಿಟ್ಟು ಮಾಡಬೇಡಿ, ಸೊಲ್ಯೂಷನ್ ಇದ್ರೆ ದಯವಿಟ್ಟು ಮೀಟಿಂಗ್ ನೋಡಿ ಮೇಡಮ್. ಈ ರಾಜ್ಯದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳೋದಿಷ್ಟೇ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರುವ ಸರ್ಕಾರಿ ಸೌಲಭ್ಯಗಳನ್ನು ನೇರವಾಗಿ ಪಡೆದುಕೊಂಡು ಅದರ ಮೂಲಕ ಜೀವನವನ್ನು ಸಾಗಿಸುವಂಥ ವ್ಯವಸ್ಥೆಯಲ್ಲಿ ನಡೀರಿ. ಅದರ ಜೊತೆ ಈ ಫೈನಾನ್ಸ್ಗಳ ಮೂಲಕ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ವ್ಯವಸ್ಥೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಪ್ರಯತ್ನ ಮಾಡಬೇಕು ಮಾಡೋದ್ರ ಜೊತೆಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿದ್ದಾರೆ. ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದರದೇ ಆದಂಥ ಒಂದು ಸ್ವಾಯತ್ತ ಒಂದು ಕಚೇರಿಯನ್ನು ತೆಗೆದು ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದರೆ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಇನ್ನು ಎಷ್ಟು ಜನ ಸಾಯ್ಬೇಕು, ಎಷ್ಟು ಜನ ಇವತ್ತು ಪ್ರಾರಂಭವಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದೀವಿ. 7 ಲಕ್ಷ ಕಂಪ್ಲೇಂಟ್ಗಳು ಬಂದರೂ ಕೂಡ ನಿಮ್ಗೆ ಇನ್ನೂ ಅರಿವಿಲ್ಲ ಅಂತಂದ್ರೆ ಯಾವತ್ತು ತಗೊಂತೀರಾ? ಇನ್ನು ಎಷ್ಟು ಜನ ಸಾಯ್ಬೇಕು ಅಂತ ಈಗಾಗಲೇ ಪ್ರಾರಂಭವಾಗಿದೆ ಸರ್, ಅದನ್ನ ಹೋಗಿ ಅರ್ಥ ಮಾಡಿಕೊಳ್ಳಿ, ಚೆಕ್ ಮಾಡಿ. ಕಂಪ್ಲೇಂಟ್ ತಗೊಂಡಿದ್ದೀರಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ರೈತರ ಗಮನ ಅಲ್ವಾ? ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಬಂದಿರ್ತವೆ. 2 ಫೈನಾನ್ಸ್ ಕಂಪನಿಗಳಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಉಳಿದವ್ರು ಎಚ್ಚೆತ್ಕೊಳ್ತಾರೆ. ಅದಾಗಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದೇ ಪ್ರಶ್ನೆ. ರೈಟ್. ನಾಗೇಂದ್ರ ಪ್ರಸಾದ್ ಅವರು, ಇರ್ಷಾದ್ ಅವರು, ಮಹಂತೇಶ್ ಶೆಟ್ಟಿ ಅವರು, ಸತ್ಯನಾರಾಯಣ ಹೇಮಾದ್ರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಾನು ಆಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, ನಮ್ಮ ಸೌತ್ ಇಂಡಿಯಾ ಅಂದಾಗ ವಿಶೇಷವಾಗಿ ಶ್ರೀಮಂತ ರಾಜ್ಯಗಳು ಅನ್ನುವಂತಹ ಹೆಸರನ್ನು ಪಡೆದುಕೊಂಡಿದೆ, ಹೆಗ್ಗಳಿಕೆ ಅದು. ಆದರೆ ಕರ್ನಾಟಕದ ಈ ದಿನದ ಪರಿಸ್ಥಿತಿಯನ್ನು ನೋಡಿದ್ರೆ ನೋಡಿ, ಒಂದಲ್ಲ ಒಂದು ಸಮಸ್ಯೆಗಳು, ಬಾಣಂತಿಯರ ಸಾವು, ಹಗಲು ದರೋಡೆಗಳಾಗ್ತಾ ಇದೆ, ಎಟಿಎಂನೇ ದೋಚ್ಕೊಂಡು ಹೋಗ್ತಿದ್ದಾರೆ, ರಾಜ್ಯದ ಜನ ಸುಭಿಕ್ಷವಾಗಿ ಬದುಕ್ತಾ ಇಲ್ಲ ಅನ್ನೋದು ಗೋಚರಿಸ್ತಾ ಇದೆ. ಇದರ ನಡುವೆ ನೋಡಿ, ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹಲವರು ಪ್ರಾಣವನ್ನು ತೆತ್ತಿದ್ದಾರೆ. ಇವತ್ತು ಒಬ್ಬ ಶಿಕ್ಷಕಿ 4 ಜನಕ್ಕೆ ಪಾಠ ಹೇಳಬೇಕಾದಂತಹ ಗುರು ಕೂಡ ತುಂಗಭದ್ರಾ ನದಿಗೆ ಹಾರಿ ಪ್ರಾಣವನ್ನು ಕಳ್ಕೊಳ್ತಾರೆ ಅಂದರೆ ಸಾಲದ ಶೂಲದಲ್ಲಿ ಸಿಲುಕೊಂಡು ಎಷ್ಟರ ಮಟ್ಟಿಗೆ ಒತ್ತಾಡ್ತಿದ್ದಾರೆ ಅಂತ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಾಲವನ್ನು ತೆಗೆದುಕೊಂಡವರು ಇವರು. ರಾಜ್ಯ ಸರ್ಕಾರ ಅಂದಾಗ 138 ಮ್ಯಾಂಡೇಟ್ ಇದೆ, ನಿಮ್ಮನ್ನು ನಂಬಿದ್ದಾರೆ, ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಿ, ಇಮಿಡಿಯೇಟ್ ಅದೇನೋ ಸಹಾಯವಾಣಿಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಏನೋ ವ್ಯತ್ಯಾಸ ಆಯಿತು ಅಂದರೆ ನಿಮಗೆ ಕರೆ ಮಾಡಲಿ, ಅವರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಆದಷ್ಟು ಬೇಗ ತತ್ಕ್ಷಣವೇ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.